ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾದಿರಾಜ್ ಭಟ್ ಅಂತ ಹೇಳಿ. ಇವತ್ತಿನ ಈ ವೆಬಿನಾರ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಇವತ್ತಿನ ವೆಬಿನಾರ್ ಈ ನಮ್ಮ ಓಸ್ಯಾಟ್ ವೆಬಿನಾರ್ ಸೀರೀಸ್ ನ ಶೀರ್ಷಿಕೆ ಕೋವಿಡ್-19 ನಂತರದ ಶಿಕ್ಷಣ ಕ್ಷೇತ್ರದ ಸವಾಲುಗಳು. ಇವತ್ತು ಕೋವಿಡ್-19 ನಂತರ ನಮ್ಮಲ್ಲಿ ಅನೇಕ ಸವಾಲುಗಳು ಎದುರಾಗ್ತಾ ಇದ್ದಾವೆ. ಒಂದು ಆರ್ಥಿಕವಾಗಿ, ಒಂದು ಆರೋಗ್ಯದ ನಿಟ್ಟಿನಲ್ಲಿ. ಸರ್ಕಾರ ಮತ್ತು ಜನರು ಬರೆಯ ಆರ್ಥಿಕ ಮತ್ತು ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ದಾರೆ. ಆದ್ರೆ ಶಿಕ್ಷಣ ಕ್ಷೇತ್ರ ಇದೊಂದು ಎಲ್ಲದಕ್ಕಿಂತ ದೊಡ್ಡದಾದಂತಹ ಸವಾಲು. ಇದರಲ್ಲಿ ಮೂರು ತರದ ವ್ಯವಸ್ಥೆಗಳಿವೆ. ಒಂದು ಮಕ್ಕಳಿದ್ದಾರೆ, ಒಂದು ಶಿಕ್ಷಕರು ಮತ್ತೆ ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ, ಅದಲ್ಲದೆ ಪೋಷಕರು ಮತ್ತೆ ಪಾಲಕರಿದ್ದಾರೆ. ಈ ಎಲ್ಲಾ ಜನರ ಒಂದು ಕ್ಲಿಷ್ಟವಾದಂತಹ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ಇದು ನಮ್ಮ ಶಿಕ್ಷಣ ಸಂಸ್ಥೆ. ಇಂತಹದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ. ಓಸ್ಯಾಟ್ ನಾವು ಒನ್ ಸ್ಕೂಲ್ ಅಟ್ ಎ ಟೈಮ್ ಅನ್ನುವಂತಹ ಒಂದು ಸಂಸ್ಥೆ, ಶಿಕ್ಷಣದ ಕಾಳಜಿಯಿಂದ ಮುಂದೆ ಬಂದಂತಹ ಸಂಸ್ಥೆ. ಈ ಸಂಸ್ಥೆಯ ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಹೇಗಾಗ್ಬೋದು, ಯಾವ ರೀತಿ ಆಗ್ಬೋದು. ಇವತ್ತಿನ ಈ ಸಂವಾದಕ್ಕೆ ಅತಿಥಿಗಳಾಗಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿದ್ದಾರೆ. ಸರ್ ನಮಸ್ಕಾರ. ಅದೇ ರೀತಿ ರಾಜೇಶ್ ರಾವ್ ಅವರಿದ್ದಾರೆ. ಸರ್ ನಿಮ್ಗೂ ನಮಸ್ಕಾರ. ನಮಸ್ಕಾರ. ಗುರುರಾಜ್ ಕರ್ಜಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಧ್ರುವತಾರ ಇದ್ದ ಹಾಗೆ. ಅವರನ್ನ ಪರಿಚಯ ಮಾಡಿಸ್ಕೊಡೋದು ಅಂತ ಹೇಳಿದ್ರೆ ಮೇರು ಪರ್ವತವನ್ನ ವರ್ಣಿಸಿದ ಹಾಗೆ. ಅವರು ಕೆಮಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು 22 ವರ್ಷಗಳ ಕಾಲ ಅನೇಕ ರೀತಿಯ ರಿಸರ್ಚ್ ಪೇಪರ್ಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಅಲ್ಲದೆ ಅವರು ಫೆಲೋ ಆಫ್ ಕೆಮಿಕಲ್ ಸೊಸೈಟಿ ಆಫ್ ಇಂಡಿಯಾ, ಅದೇ ರೀತಿಯ ಅನೇಕ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿದ್ದಾರೆ. ಅದು ಅಲ್ಲದೆ 86 ಶಾಲೆಗಳಿಗೆ ಅವರು ಈವರೆಗೆ ಸಾಧಾರಣ ಸರಿಸುಮಾರು 86 ಶಾಲೆಗಳಿಗೆ ಸಲಹಾ ಮಂಡಳಿಯಲ್ಲಿ ಮತ್ತು ಆಡಳಿತ ಮಂಡಳಿಯಲ್ಲಿ ಸಕ್ರಿಯರಾಗಿ ಅವರು ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ದಾರೆ. ಅವರಿಗೆ ಇಲ್ಲಿ ಅಲ್ಲದೆ ಅಮೆರಿಕಾದಲ್ಲಿ, ಪ್ರಪಂಚದ ಎಲ್ಲಾ ಕಡೆಯೂ ಶಿಷ್ಯ ವೃಂದ ಇದೆ. ಅವರು ಬರೇ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲ, ತಮ್ಮನ್ನ ತಾವು ಒಂದು ಅತ್ಯುತ್ತಮ ಬರಹಗಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಈವರೆಗೆ ನಾವು ಮಾತಾಡ್ತಾ ಇದ್ವಿ, ಕರುಣಾಳು ಬಾ ಬೆಳಕೆ ನಮ್ಗೆಲ್ಲ ಗೊತ್ತಿದ್ದಂತಹ ಒಂದು ಅಭೂತಪೂರ್ವವಾದಂತಹ ಗ್ರಂಥಮಾಲೆ 10 ವಾಲ್ಯೂಮ್ಗಳನ್ನ ಕಂಡಿದೆ. ಈ ರೀತಿಯ ಒಂದು ವ್ಯಕ್ತಿ ನಮ್ಮ ಇವತ್ತಿನ ಸಂವಾದಕ್ಕೆ ಬರ್ತಿರತಕ್ಕಂಥದ್ದು ನಮ್ಮ ಒಂದು ಸೌಭಾಗ್ಯ. ಸರ್ ನಮಸ್ಕಾರ. ನಿಮ್ಗೆ ಒಂದು ಹೃದಯಪೂರ್ವಕ ನಮ್ಮ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೊಬ್ಬ ಅತಿಥಿ ರಾಜೇಶ್ ರಾವ್. ಇವರು IIT ಚೆನ್ನೈನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಮಾಡಿ ತದನಂತರ 22 ವರ್ಷಗಳ ಕಾಲ IT ಕ್ಷೇತ್ರದಲ್ಲಿ, ಮುಖ್ಯವಾಗಿ ಇನ್ಫೋಸಿಸ್ ನಲ್ಲಿ ಒಂದು ಬಿಸ್ನೆಸ್ ಯೂನಿಟ್ ನ ಹೆಡ್ ಆಗಿ, ತದನಂತರ IT ಇಂದ ತಮ್ಮನ್ನ ತಾವು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಮೊದಲು ಆಂಧ್ರ ಸರ್ಕಾರದ ಜೊತೆ ಕೆಲಸ ಮಾಡಿದ್ರು 2011-12ರಲ್ಲಿ. ತದನಂತರ ಇಂಜಿನಿಯರಿಂಗ್ ಹಾಗೂ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅವರು ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಈ 7 ವರ್ಷಗಳಿಂದ ಕನೆಕ್ಟಿಂಗ್ ದ ಡಾಟ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಈ ಸಂಸ್ಥೆಯ ವಿಶೇಷ ಅಂತ ಹೇಳಿದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡತಕ್ಕಂಥದ್ದು. ಬರೇ ಶಿಕ್ಷಣ ಅಂತಲ್ಲ, ಮೌಲ್ಯಾಧಾರಿತ ಶಿಕ್ಷಣವನ್ನ ಯಾವ ರೀತಿ ಕೊಡಬೇಕು. ಒಂದು ಶಿಕ್ಷಣ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆ ಅನ್ನುವಂತ ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಯಾವ ರೀತಿ ಮಕ್ಕಳಿಗೆ ತಲುಪಿಸ್ಬೇಕು, ಯಾವ ಒಂದು ಮಾರ್ಗದರದಲ್ಲಿ ಅದನ್ನ ಶಿಕ್ಷಣವನ್ನ ಮೌಲ್ಯಾಧಾರಿತವನ್ನ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಅವರಿಗೆ IT ಮಾತ್ರ ಅಲ್ಲ, ಶಿಕ್ಷಣ, ಅದು ಅಲ್ಲದೆ 7 ವರ್ಷದಿಂದ ಈ
ಡಿಸ್ಟೆಂಟ್ ಲರ್ನಿಂಗ್ ಏನಿದೆ ಅದರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸಕ್ರಿಯವಾಗಿದ್ದಾರೆ. ಸೊ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ತುಂಬಾ ಕೇಳ್ತಾ ಇದ್ದೀವಿ ಡಿಸ್ಟೆಂಟ್ ಲರ್ನಿಂಗ್ ಇರಬೇಕು, ನಮ್ಗೆ ಆನ್ಲೈನ್ ಲರ್ನಿಂಗ್ ಎಲ್ಲ ಬೇಕು ಅಂತ. ಇವರು ತಮ್ಮ ಒಂದು ಅನುಭವವನ್ನ, ತಮ್ಮ ಒಂದು ಇದರಲ್ಲಿ ಅರಗಿಸಿಕೊಂಡಂತಹ ಒಂದು ಅನುಭವವನ್ನ ನಮ್ಮ ಮುಂದೆಗೆ ಹಂಚಿಕೊಳ್ಳಿದ್ದಾರೆ. ಅದನ್ನ ನಮ್ ಕೈಲಾದಷ್ಟು ಕಟ್ಕೊಡೋಣ ಅಂತ ಹೇಳಿದ್ರೆ ನಾವು ಬರೇ ಒಂದು ಬಿಲ್ಡಿಂಗ್ ಅಂತಲ್ಲ, ಒಂದು ಸುದೃಢವಾದಂತಹ ಒಂದು ಶಾಲೆಯನ್ನ ಕಟ್ಕೊಡ್ತಾ ಇದ್ದೀವಿ. ನಾವು ಅನೇಕ ಇತರ NGOಗಳ ಜೊತೆ ನಾವು ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಅದರಲ್ಲಿ ಒಂದು ಸುದೃಢವಾದ ಕಟ್ಟಡವನ್ನ ಕಟ್ಕೊಡುವಂತಹ ಒಂದು ಪಣವನ್ನ ತೊಟ್ಟಿದ್ದೇವೆ. ಇದು ನಾವು ಪೆಲ್ಲೆ ಮತ್ತು ATG FCRA ಹೊಂದಿರತಕ್ಕಂಥವು 100ಕ್ಕಿಂತಲೂ ಹೆಚ್ಚು ವಾಲಂಟಿಯರ್ಸ್ ಇರತಕ್ಕಂತಹ ಒಂದು ಸಂಸ್ಥೆ. ನಾವು ಹುಟ್ಟು ಹಾಕಿದ್ದು ಅಮೆರಿಕಾದಲ್ಲಿ, ಬೆಳೀತಾ ಇರೋದು ಅಮೆರಿಕ ಮತ್ತು ಇಂಡಿಯಾ ಎರಡರಲ್ಲಿಯೂ. ನಮ್ಮ ಒಂದು ಮೂಲ ಆಶಯ ಅಂತ ಹೇಳಿದ್ರೆ, ಯಾವುದೇ ಒಂದು ಹಣ ದಾನಿಗಳು ಕೊಟ್ಟರು ಅದರ ಸಂಪೂರ್ಣ ಬಳಕೆ ಆಗಬೇಕು, ಅದರಲ್ಲಿ ಓವರ್ ಹೆಡ್ ಇರಬಾರದು ಅನ್ನೋ ಒಂದು ಆಶಯದಿಂದ ನಾವು ಮುಂದುವರಿತಾ ಇದ್ದೀವಿ. ಈವರೆಗೆ 36 ಶಾಲೆಗಳನ್ನ ಕಟ್ಕೊಟ್ಟಿದ್ದೀವಿ. ಇನ್ನು ಸುಮಾರು ಶಾಲೆಗಳು, ಈಗಾಗಲೇ ಒಂದು 4 ಶಾಲೆ ಮುಗಿಸ್ಬೇಕಾಗಿತ್ತು. ಕೋವಿಡ್ ನ ಒಂದು ಪರಿಸ್ಥಿತಿಯಿಂದ ನಾವು ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಆನ್ಲೈನ್ ಅಲ್ಲಿ ನಮ್ಮ ವೆಬ್ಸೈಟ್ ನಲ್ಲಿ ಹಾಕ್ತೀವಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ವೆಬ್ಸೈಟ್ ಮೂಲಕ ದಯವಿಟ್ಟು ತಿಳಿಸಿ. ಇದಲ್ಲದೆ ಇವತ್ತಿನ ನನ್ನ ಜೊತೆ ಸುಧೀರ್ ಹುಲ್ಲೆಮನೆ, ಇವರು ನಮ್ಮ ವೆಬ್ ಮಾಸ್ಟರ್ ಹಾಗೂ ವಾಲಂಟಿಯರ್. ಪ್ರಸಾದ್ HR ಅವರು, ಇವರು ನಮ್ಮ ಚೀಫ್ ಆಫ್ ಪಾರ್ಟ್ನರ್ ರಿಲೇಷನ್ಸ್, ಇವರು ಸಹ ನಮ್ಮ ಇವತ್ತಿನ ಮಾಡರೇಟರ್. ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ಕೊನೆಯದಾಗಿ ಒಂದು ಚಿಕ್ಕ ಒಂದು ಅನೌನ್ಸ್ಮೆಂಟ್. ನಾವು ಒಂದು 1 ಮಾಸ್ಕ್ ಅಟ್ ಎ ಟೈಮ್ ಅಂತಹ ಒಂದು ಸ್ಪರ್ಧೆಯನ್ನ ವಿನ್ಯಾಸ ಮಾಡಿದೀವಿ. ಇವತ್ತು ಎಲ್ಲಿ ನೋಡಿದ್ರು ಮಾಸ್ಕ್ ಹಾಕೋಬೇಕು ಅಂತ. ಆದ್ರೆ ಮಕ್ಕಳಿಗೆ ಮಾಸ್ಕ್ ಹಾಕೋದು ದೊಡ್ಡ ಸವಾಲೆ. ಅದರಲ್ಲಿ ಸುಮ್ಮನೆ ಯಾವುದೋ ಒಂದು ಮಾಸ್ಕ್ ಕೊಟ್ರೆ ಅದನ್ನ ಅವರು ಹಾಕೊಳ್ಳೋದಿಲ್ಲ. ಅದ್ರ ಬದಲು ಈ ತರ ಒಂದು ವಿನ್ಯಾಸ, ಒಂದು ಸ್ಪರ್ಧೆಯನ್ನ ಯೋಚನೆ ಮಾಡಿ ಮಕ್ಕಳೇ ಅದರ ಬಗ್ಗೆ ಯೋಚನೆ ಮಾಡಲಿ, ಅವರ ಕ್ರಿಯೇಟಿವಿಟಿಯನ್ನ, ಸೃಜನಶೀಲತೆಯನ್ನ ತೋರಿಸ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಮಾಡಿದ್ದೇವೆ. ನೀವು ಎಲ್ಲಾ ಮಕ್ಕಳಿಗೂ ಅದರ ಬಗ್ಗೆ ಮಾಹಿತಿ ಕೊಡಿ, ಮಕ್ಕಳು ಡಿಸೈನ್ ಮಾಡ್ಲಿ. ಅದಕ್ಕೆ ಆಕರ್ಷಕವಾದಂತಹ ಬಹುಮಾನ ಸಹ ಇದೆ. ಇದರೊಂದಿಗೆ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತೇನೆ. ಸರ್ ಗುರುರಾಜ್ ಕರ್ಜಿಗೆ ಅವರೇ, ಸರ್ ನಮಸ್ಕಾರ. ಈ ಒಂದು ಪ್ರಾಸ್ತಾವಿಕ ಮುನ್ನುಡಿಯನ್ನ ತಾವು ಇವತ್ತಿನ ಒಂದು COVID-19 ಈ ಒಂದು ವಾತಾವರಣದಲ್ಲಿ ನಾವು ಏನಿದ್ದೇವೆ ಅದ್ರ ಬಗ್ಗೆ ಒಂದು 2 ಮಾತನ್ನ ಹೇಳ್ತೀರಾ? ಜೀವನ ಬದಲಾವಣೆ ಆಗ್ಬಿಡುತ್ತಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ 1918ರಿಂದ 20ರವರೆಗೂ ಡೋಗಿ ಬರ ಅಂತ ಬಂದಿತ್ತು ಭಾರತದಲ್ಲಿ. ಪ್ಲೇಗ್ ಬಂದು ಊರೇ ಹಾಳಾಗೋಯ್ತು, ಜನ ಒಬ್ರು ಬದುಕಲಿಲ್ಲ, ರಸ್ತೆಯಲ್ಲೆಲ್ಲ ತಲೆಗೂಡುಗಳು ಕಾಣಿಸ್ತಾ ಇತ್ತು ಅಂತ. ಅದು ಕೇಳಿದ್ವಿ ನಾವು. ಆದ್ರೆ ನನ್ನ ತಲೆಮಾರಿನಲ್ಲಿ 130 ಕೋಟಿ ಜನ ಮನೆಯಲ್ಲಿ ಕೂಡ ಹಾಕೋದಿದೆಯಲ್ಲ 40 ದಿವಸ, ಇದೆಂದೂ ಆಗಿರ್ಲಿಲ್ಲ ಇತಿಹಾಸದಲ್ಲಿ. ಕಂಪ್ಲೀಟ್ಲಿ ಅನ್ಯೂಸ್ ಟು ಇದಿತ್ತು. ಮತ್ತೆ ಇನ್ನೊಂದು ತಾವು ನೋಡಿದ್ದೀರಿ, ಡಿಮಾನಿಟೈಸೇಷನ್ ಆದಾಗ ಜನಕ್ಕೆ ನಿಧಾನಾಗಿ ಕಾರ್ಡ್ ಯೂಸ್ ಮಾಡೋಕ್ ಬಂತು, ದುಡ್ಡು ಯೂಸ್ ಮಾಡೋದಕ್ಕೆ. ಬಿಟ್ರೆ ಯೂಸ್ ಮಾಡ್ಕೊಂಡು 10 ವರ್ಷ ತಗೋತಿದ್ರು ಅವರು. ಆ ಪ್ರಸಂಗ ಬಂತು. ಈ ಕೊರೋನಾ ಬಂದಾಗಿನಿಂದ ನಾನು 2 ಲೆವೆಲ್ ವಿಚಾರ ಮಾಡ್ತಿದ್ದೇನೆ. ಶಿಕ್ಷಣದಲ್ಲಿ ಬದಲಾವಣೆ ಆದದ್ದು ಆಗ್ಲೇಬೇಕಾದಂತಹ 2 ನೋಡಿದ್ದೆ ನಾನು. ಒಂದು ಅಟ್ ದಿ ಪ್ರೊಫೆಷನಲ್ ಲೆವೆಲ್ ಅಂಡ್ ಅದರ್ ಈಸ್ ಅಟ್ ದಿ ಪರ್ಸನಲ್ ಲೆವೆಲ್. 2 ಬದಲಾವಣೆ ನಮ್ಮಲ್ಲಿ ಆಗಿದ್ದಾವೆ. ಪ್ರೊಫೆಷನಲ್ ಲೆವೆಲ್ ಅಂದ್ರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ರಾಜೇಶ್ ಅವ್ರ ಬಗ್ಗೆ ತುಂಬಾ ಹೇಳ್ತಾರೆ. ನನಗೆ ಗತಿ ಇಲ್ಲ ಸರ್. ಮೊದಲು ನನಗೆ ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದಾರೆ, ಅವ್ರು ಬರೋಂಗಿಲ್ಲ. ಈಗ ನಾವು ಟೆಕ್ನಾಲಜಿ ಕಮ್ಸ್ ಸೋ ಬ್ಯೂಟಿಫುಲ್, ಐ ಕ್ಯಾನ್ ಸ್ಟಿಲ್ ಮೀಟ್ ದೆಮ್ ವರ್ಚುವಲಿ. ವರ್ಚುವಲ್ ಮೀಟಿಂಗ್ ಇದೆಯಲ್ಲ, ನಮ್ ಕಲ್ಪನೆ ಇರಲಿಲ್ಲ. ಟೀಚರ್ಸ್ ಗೊತ್ತಿಲ್ಲ. ಈಗ ನಾನು ಟಾಕ್ ಟು US ಟೀಚರ್ಸ್ ಎವ್ರಿ ಡೇ. ಕ್ಯಾನ್ ಯು ಬಿಲೀವ್, ಅವ್ರಿಗೂ ಗಾಬರಿ ಆಗಿದೆ ಹೌ ಟು ಮ್ಯಾನೇಜ್ ದಿಸ್ ಕ್ಲಾಸ್. ಹುಡುಗರ ಮುಖ ನೋಡಿ ಪಾಠ ಮಾಡೋದು ಅಭ್ಯಾಸ ಆಗಿತ್ತು. ಈ ಹುಡುಗರ ಮುಖ ನೋಡಿದ್ರೆ ಕಂಪ್ಯೂಟರ್ ಸ್ಕ್ರೀನ್ ನೋಡಿ ಪಾಠ ಮಾಡೋದು ಹೇಗೆ? ಅವ್ರು ಮುಟ್ಟುತ್ತಾ ಇಲ್ಲ. ಇದು ನನ್ನ ಹೊಸ ಅಭ್ಯಾಸ. ಒಂದೊಂದು ಥ್ರಿಲ್ಲು ಇದೆ ಅದರೊಳಗೆ. ಇಲ್ಲಿ ಕೂತ್ಕೊಂಡು ಮಾತಾಡಿದಾಗ ಮಕ್ಕಳು ರಿಸೀವ್ ಮಾಡ್ಕೋತಾರಲ್ಲ, ಅಸೈನ್ಮೆಂಟ್ ಕೊಡ್ತಾರಲ್ಲ. ನಾವು ಐ ಫೌಂಡ್ ಎ ನ್ಯೂ ಟೂಲ್. ನಾವು ಹೊಸ ಒಂದು ಶಕ್ತಿ ಸಿಕ್ಕಂಗಾಯ್ತು ನನಗೆ. ನಾನು ದೂರದಿಂದಾನು ಮಕ್ಕಳಿಗೆ ಪಾಠ ಮಾಡಬಹುದು. ಅನಿವಾರ್ಯವಾದದ್ದನ್ನ ಅವಶ್ಯವಾಗಿ ಒಪ್ಕೋಬೇಕಾಗತ್ತೆ, ಬೇರೆ ಹಾದಿಲ್ಲ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್, ಬೇರೆ ಮಾತಿಲ್ಲ. ಅದೊಂದು ಆಯ್ತು. ಇನ್ನೊಂದು ಡಿಲೋಕಲೈಸ್ಡ್ ಆಫೀಸಸ್ ಅಂತ ಬಂತು. ಮೊದಲು ನಾವು ಪಾಠ ಮಾಡ್ಬೇಕಂದ್ರೆ ಶಾಲೆಗೆ ಹೋಗ್ಬೇಕು, ಆ ಕ್ಲಾಸ್ ರೂಮ್ಗೆ ಹೋಗ್ಬೇಕು, ಅಲ್ಲಿ ಬೋರ್ಡ್ ಮೇಲೆ ಡೇಟ್ ಹಾಕಿ ಡೇಟ್ ಬರೋದು ಶುರು ಮಾಡ್ಬೇಕು, ಪಾಠ ಮಾಡ್ಬೇಕು ಅಂತಿತ್ತು.
ಈಗ ಅಲ್ಲ, ವರ್ಕ್ ಫ್ರಮ್ ಹೋಮ್ ಅಂತದೆ. ವರ್ಕ್ ಫ್ರಮ್ ಹೋಮ್ ಅಲ್ಲ, ಈಗ ವರ್ಕ್ ಫ್ರಮ್ ಎನಿವೇರ್, ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್. ಈಗ ನಾವು ಮಾಡ್ಬೇಕಾದ್ರೆ ಯಾರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲೇ ಅಲ್ಲ. ಇಫ್ ಯು ಆರ್ ಕನೆಕ್ಟೆಡ್ ಯು ಕ್ಯಾನ್ ಬಿ ಇನ್ ಟಚ್ ವಿತ್ ಈಚ್ ಅದರ್. ಇದೊಂದು ಹೊಸ ರಿಯಲೈಸೇಷನ್ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಟೀಚರ್ಸ್ಗೆ ಆದಂತದ್ದು. ಇನ್ನೊಂದು ನಾನು ಗಮನಿಸಿದ ಹಾಗೆ, CBSE 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಆಗಿದೆ. ಕೆನ್ ಯು ಬಿಲೀವ್ ಫಾರ್ ದಿ ಫಸ್ಟ್ ಟೈಮ್ CBSE is sending answer papers home? ಟೀಚರ್ ಮನೆಗೆ ಕಳಿಸಿದ್ದಾರೆ ವ್ಯಾಲ್ಯೂಯೇಷನ್ ಮಾಡಿ ಕಳಿಸಿ ಅಂತ. ಎಂದೂ ಆಗಿರ್ಲಿಲ್ಲಲ್ಲ. ಇದು ಹೊಸ ಅನುಭವ ಎಲ್ಲರಿಗೂ, ಹೇಗೆ ಮಾಡೋದು ಅಂತ. ಇನ್ನೊಂದು ಅಟ್ ದಿ ಪರ್ಸನಲ್ ಲೆವೆಲ್ ಅಲ್ಲಿ ಆದದ್ದು ಅಂದ್ರೆ, I realize that change is bound to happen anytime. Now we are prepared. ಮೈಂಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂದ್ರೆ, ನಾನು ಆಗದೆ ಇದ್ರೆ ಆಗೋಲ್ಲ, ಐ ಬಿಕಮ್ ಇರ್ರೆಲೆವೆಂಟ್. ನಾನು ಆನ್ಲೈನ್ ಕ್ಲಾಸ್ ಮಾಡಲ್ಲ, ವರ್ಕ್ಶೀಟ್ ಕಳಿಸಲ್ಲ ಅಂದ್ರೆ ಐ ಬಿಕಮ್ ಇರ್ರೆಲೆವೆಂಟ್. ಐ ಹ್ಯಾವ್ ಟು ಅಪ್ಡೇಟ್ ಮೈ ಎಬಿಲಿಟಿ ಟು ಡೂ ಇಟ್. ಅಂಡ್ ಸೆಕೆಂಡ್ಲಿ, ಲರ್ನ್ ಟು ಲಿವ್ ವಿತ್ ಅನ್ಸರ್ಟೆನಿಟೀಸ್. ಅನಿಶ್ಚಿತತೆ ಜೊತೆಗೆ ಬದುಕಬೇಕಾಗತ್ತೆ, ನಾನು ಬೇರೆ ಹಾದಿ ಇಲ್ಲ. ಈ ನಾನು ಮುಂದೆ ಇರುವಂತಹದ್ದು, ಇನ್ಫ್ಯಾಕ್ಟ್ ನಾಳೆ ದಿವಸ ಸುರೇಶ್ ಕುಮಾರ್ ಅನ್ನೋ ಕೂಡ್ತಿದ್ದಾರೆ ಇಡೀ ದಿವಸ ಇದೇ ಮಾಡೋದಕ್ಕೆ. ಪರೀಕ್ಷೆ ಮಾಡೋದು ಹೇಗೆ, ಕ್ಯಾನ್ ವಿ ಡೂ ಎಕ್ಸಾಮಿನೇಷನ್, ಯಾವಾಗ ಮಾಡಬೇಕು? ಪರೀಕ್ಷೆ ಆದ್ಮೇಲೆ ಶಾಲೆ ಶುರು ಆಗ್ತದೆ. ಶಾಲೆ ಶುರು ಆದ್ರೆ ಹೇಗೆ ಶುರು ಮಾಡೋದು? ಸೇಫ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೀವಿ. ಕ್ಲಾಸಲ್ಲಿ ಮಾಡೋಕ್ಕಾಗತ್ತಾ? ಅಸೆಂಬ್ಲಿ ಮಾಡೋದು ಹೇಗೆ? ಇವೆಲ್ಲವೂ ಇದಾವೆ. ಇವೆಲ್ಲ ಸಮಸ್ಯೆಗಳು ಬಂದಾಗ ಆದ್ರೆ ಹೇಳ್ತೀನಿ, ಹ್ಯೂಮನ್ ಇಂಜಿನಿಟಿ ಇಸ್ ಸೋ ಬ್ಯೂಟಿಫುಲ್. ಮೊಮೆಂಟ್ ಯು ಫೇಸ್ ಅ ಕ್ರೈಸಿಸ್, ಇಟ್ ಸ್ಪ್ರಿಂಗ್ಸ್ ಅಪ್ ಬ್ಯೂಟಿಫುಲ್ ಕ್ರಿಯೇಟಿವಿಟಿ. ಅದಕ್ಕೆ ನಾನು ಮಾತು ಬರ್ದಿದ್ದೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಆಡ್ ಮಾಡಿದ್ದೆ, ಒಂದು ಸೆಂಟೆನ್ಸ್. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್, ಓಕೆ, ಬಟ್ ಫ್ರಸ್ಟ್ರೇಷನ್ ಇಸ್ ದ ಫಾದರ್ ಆಫ್ ಕ್ರಿಯೇಟಿವಿಟಿ ಅಂತ. I tell you, when you are frustrated, you find beautiful options. ಈಗ ನನಗೆ ಇಷ್ಟ ಜನ ಟೀಚರ್ಸ್ ಬರ್ತಾರೆ, ದೇ ಹ್ಯಾವ್ ಪ್ರಿಪೇರ್ಡ್ ಸಚ್ ಕ್ರಿಯೇಟಿವ್ ವರ್ಕ್ಶೀಟ್ಸ್. ಎಂತ ಚಂದ ಮಾಡಿದ್ದಾರೆ. ನಾವು ಕೆಲವೊಂದು ಹಳ್ಳಿಗಳಲ್ಲಿ, ಹಳ್ಳಿಗಳಲ್ಲಿ ತಾವು ಮಾತಾಡ್ತಿದ್ರಿ, ಹಳ್ಳಿಯಲ್ಲಿ ಮಾಡೋದು ಸ್ಕೂಲಿಗೆ ಅಂತ, ಅಲ್ಲಿ ಏನು ಕನೆಕ್ಷನ್ ಇಲ್ಲ ಅವ್ರಿಗೆ. ಎಷ್ಟೋ ಮಂದಿಗೆ ಆಂಡ್ರಾಯ್ಡ್ ಫೋನ್ ಇಲ್ಲ, ಅವ್ರಿಗೆ ಹೇಗೆ ಕನೆಕ್ಟ್ ಮಾಡ್ತೀರಿ? ಅದಕ್ಕೆ ಇವರು ಟೀಚರ್ಸ್ ಏನ್ ಮಾಡಿದ್ದಾರೆ, ಬ್ಯೂಟಿಫುಲ್ ವರ್ಕ್ಶೀಟ್ ಮಾಡಿ ವಾಟ್ಸಪ್ ಮೂಲಕ ಕಳಿಸ್ತಾ ಇದ್ದಾರೆ. ಯಾರಿಗೋ ಕಳಿಸೋದು, ಆ ಹುಡುಗರಿಗೆ ಎಲ್ಲ ಕಾಪಿ ಮಾಡಿ ಮಕ್ಕಳಿಗೆ ಕೊಟ್ಟಬಾರ ತೋರಿಸ್ಕೊಂಬ ಅಂತ. ಅಂದ್ರೆ ಹೊಸ ಹೊಸ ಐಡಿಯಾಗಳನ್ನ ಲರ್ನ್ ಟು ಲಿವ್ ವಿತ್ ದಿಸ್. ಅಂಡ್ ಸೆಕೆಂಡ್ಲಿ, ನಾವು ಟೀಚರ್ಸ್ ಹ್ಯಾವ್ ಟು ಬಿಕಮ್ ಅಜೈಲ್ ಅಂಡ್ ನಿಂಬಲ್ ಇನ್ ದರ್ ಮೈಂಡ್ಸ್. ಬುದ್ಧಿ ಚುರುಕಾಗ್ಬೇಕು. ಮೊದಲನೇ ಸಿಲೆಬಸ್ ಮುಗಿಸ್ ಬರ್ತೀನಿ ಅಂದ್ರೆ ಆಗೋಲ್ಲ. ಈಗ ಯು ಹ್ಯಾವ್ ಟು ಬಿ ವೆರಿ ಅಜೈಲ್ ಅಂಡ್ ನಿಂಬಲ್ ಟು ಅಡ್ಜಸ್ಟ್ ಥಿಂಗ್ಸ್. ಅಂಡ್ ಸೆಕೆಂಡ್ಲಿ, ಮೊದಲು ಶಿಕ್ಷಣ ಮುಗಿದ್ಮೇಲೆ ನೌಕರಿ ಅಂತ ಇತ್ತು, ಈಗ ಹಾಗಿಲ್ಲ. ಶಿಕ್ಷಣ ಮಾಡ್ಕೋತೇನೆ ನೌಕರಿ ಕಲಿಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತಿನ್ನೊಂದು, ಮೊದಲು ಟೀಚರ್ಸ್ ಅಂಡ್ ಸ್ಟೂಡೆಂಟ್ ರಿಸೀವ್ಸ್ ಅಂತ ಇತ್ತು, ಈಗ ಹಾಗಿಲ್ಲ. ಈಗ ಸೇಜ್ ಆನ್ ಸ್ಟೇಜ್ ಬಿಕಮ್ಸ್ ಓನ್ಲಿ ಎ ಫೆಸಿಲಿಟೇಟರ್. ಸೇಜ್ ಆನ್ ಸ್ಟೇಜ್ ಅಂತ ಕರಿತಿದ್ವಿ ಟೀಚರ್ ನಾವು. ಈಗೇನಿಲ್ಲ, ನೋಟ್ಸ್ ಆಫ್ ಲೆಸನ್ ಬಂದ್ಬಿಡುತ್ತೆ. ಈಗ ನಮ್ಮ ಟೀಚರ್ ನನಗೆ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಐ ಕ್ಯಾನ್ ಸಿಟ್ ಇನ್ ಸಂಬಡೀಸ್ ವೆಬಿನಾರ್ ಆಲ್ಸೋ. ಬೇರೆ ಸ್ಕೂಲ್ ಟೀಚರ್ ವೆಬಿನಾರ್ ನೋಡ್ಕೊಂಡು ಕಲ್ಕೊಂಡ್ಬಿಟ್ಟಿರ್ತೀನಿ ಈಗಾಗಲೇ. ಐ ಗಾಟ್ ಅದರ್ ನೋಟ್ಸ್ ಆಲ್ಸೋ. ಸೊ ದಟ್ ಮೀನ್ಸ್ ಮಲ್ಟಿಪಲ್ ಲರ್ನಿಂಗ್ ಸೆಂಟರ್ಸ್ ಆರ್ ಹ್ಯಾಪನಿಂಗ್ ನೌ. Earlier, teacher was the only source of knowledge and information. Today, we have multiple information centers have come. We have learned to live with it. The challenge of corona is ಹೇಳೋದು problem of corona ಅಲ್ಲ, challenge of corona. Problem ಅಂತ ತಗೊಂಡ್ರೆ we become part of the problem. From the moment you think of options, you are a part of the solution. I'm happy the world is changing in that direction. And ಇನ್ನೊಂದು, slowly, teachers are becoming aware of social responsibility. I'm not talking of CSR. CSR is mandatory for companies and 2% ಕೊಡಬೇಕು, ಅದೆಲ್ಲ ಬೇರೆ. ನಾನು individual teacher is feeling, I want to know whether the student is understanding what I'm speaking or not. ಅರ್ಥ ಆಗುತ್ತಾ ಇಲ್ಲ? ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಮಾತಾಡ್ತೀನಿ, ಅವ್ರು ಹೇಳ್ತಾರೆ, ಹೌದು ಸರ್, ಹುಡುಗರ ಹತ್ರ ಫೋನ್ ಮಾಡ್ತಾ ಇದೀವಿ ಸರ್ ನಾವೀಗ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಫೋನ್ ಇಸ್ ಆಲ್ಸೋ ಮೆಥಡ್. ಇಂಟರ್ನೆಟ್ ಅಲ್ಲಿ ಮಾಡ್ತೀವಿ, ಗೊತ್ತಾಗಿದ್ದಿಲ್ಲ ಗೊತ್ತಿಲ್ಲ, ರಾತ್ರಿ ಫೋನ್ ಮಾಡ್ತೀವಿ ಸರ್, ಅರ್ಥ ಆಯ್ತಾ ನಮ್ಮ ಮಗು ಬೆಳಿಗ್ಗೆ ಹೇಳಿದ್ದು, ಏನ್ ಕೇಳು, ಅರ್ಥ ಆಗಿದ್ರೆ ಕೇಳು. ಇಂಟರ್ನೆಟ್ ಅಲ್ಲೂ ಆಗದೆ ಹೋದ್ರೆ ಫೋನ್ ಅಲ್ಲಿ ಮಾಡುವಂತ ಜವಾಬ್ದಾರಿ. This is called social responsibility ಬಂದಿದೆ. ಅದಕ್ಕೆ I am very happy about it. I'll make these introduction remarks and then stop at that. One more thing is, teachers have to learn to build capacities for themselves. ಶಕ್ತಿ ಸಂಪಾದನೆ ಮಾಡ್ಕೊಳ್ಳೇಬೇಕಾಗುತ್ತೆ ಈಗ. In both ways, content and communication ಎರಡರಲ್ಲೂ ಮಾಡ್ಬೇಕಾಗತ್ತೆ. ಮಾಡಿದಾಗ they become much better teachers. After corona ಹೋದ್ಮೇಲೆ, say 6 months or 5 months time from now, ಹಾಗಾದ್ರೂ ಕೂಡ this learning will be useful to you in the days to come. Learning will definitely be useful. Thank you, sir. Thank you very much. ರಾಜೇಶ್ ಅವರು, ನೀವು ಈಗ ಈ ವೃತ್ತಿಯಲ್ಲೇ ಸಾಧಾರಣ 7 ವರ್ಷಗಳ ಕಾಲ
ತೊಡಗಿಸ್ಕೊಂಡಿದ್ದೀರಿ. ಈ ಈ ಒಂದು 7 ವರ್ಷದಲ್ಲಿ ಆನ್ಲೈನ್ ಟೀಚಿಂಗ್ ಈ ಮೈಂಡ್ ಸೆಟ್, ಈಗ ಗುರುರಾಜ್ ಕರ್ಜಿಗಿ ಅವರು ಬಹಳ ಸೊಗಸಾಗಿ ಹೇಳಿದ್ರು, ನಾವು ಇಟ್ ಬಿಕಮ್ಸ್ ಇನ್ನೋವೇಟಬಲ್. when pain becomes inevitable, we have to enjoy it, right? We have to endure it. ಸೊ ಈಗ ಆನ್ಲೈನ್ ಶಿಕ್ಷಣ ಅಂತಕ್ಕಂಥದ್ದು ಈಗಲೂ ಸುಮಾರು ಜನಕ್ಕೆ ಕಬ್ಬಿಣದ ಕಡಲೆ ಅರ್ಥ ಆಗಿಲ್ಲ, ಅಥವಾ ಇದಿಲ್ಲ, ಕೆಪಾಸಿಟಿ ಇಲ್ಲ, ಅಥವಾ ತಂತ್ರಜ್ಞಾನ ಇಲ್ಲ. ಯಾವ ರೀತಿ ನಾವು ಮುಂದುವರಿಬೇಕಾಗುತ್ತೆ? ನನ್ನ ಅನುಭವದಲ್ಲಿ ಇದರಲ್ಲಿ 2 ಬೇರೆ ಬೇರೆ ವಿಷಯಗಳನ್ನ ನಾನು ನೋಡ್ಬೇಕಾಗುತ್ತೆ. ಒಂದೇನಂದ್ರೆ, ಗುರುರಾಜ್ ಕರ್ಜ್ಗಿ ಅವರು ಅಷ್ಟು ಚೆನ್ನಾಗಿ ಹೇಳದಂಗೆ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ಹ್ಯೂಮನ್ ಇಂಜಿನಿಯರಿಟಿಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಈ ಪರಿಸ್ಥಿತಿಯಲ್ಲೂ ಕೂಡ ನಾವು ಪರಿಹಾರ ಕಂಡಿಡಿತೀವಿ. ಐ ಹ್ಯಾವ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಅಂಡ್ ದಿಸ್ ಇಸ್ ಅನ್ ಆಪರ್ಚುನಿಟಿ. 2 ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಒಂದು, ಈ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನದ ಬಗ್ಗೆ ತುಂಬಾ ಮಾತು ನಡೀತಾ ಇದೆ. ನಾವು ಝೂಮ್ ನಡೆಸ್ತೀವಿ, ವೆಬ್ಎಕ್ಸ್ ಮಾಡ್ತೀವಿ, ಯೂಟ್ಯೂಬ್ ಬಳಸ್ತೀವಿ, ವಾಟ್ಸ್ಆಪ್ ಬಳಸ್ತೀವಿ, ಇನ್ನೇನೋ ಬಳಸ್ತೀವಿ. ಬಟ್ ನನ್ನ ಹಲವಾರು ವರ್ಷದ ಅನುಭವದಲ್ಲಿ ನಾನು ಏನ್ ನೋಡಿದ್ದೀನಿ ಅಂದ್ರೆ, ಟೆಕ್ನಾಲಜಿ ಡಸ್ ನಾಟ್ ಮೇಕ್ ಅ ಗುಡ್ ಟೀಚರ್. ನಾನು ಒಂದು ಉದಾಹರಣೆ ಮೊನ್ನೆ ಕೊಡ್ತಾ ಇದ್ದೆ. ಅದು ಒಂದು ನೀರಿನ ಪೈಪ್ ತರ. ಶುದ್ಧವಾದ ನೀರ ಬಿಟ್ರೆ ಒಂದ್ ಕಡೆಯಿಂದ ಶುದ್ಧವಾದ ನೀರು ಬರ್ತದೆ, ಅಶುದ್ಧವಾದ ನೀರನ್ನ ಬಿಟ್ರೆ ಅದೇ ಆಟ್ಲಾಗೂ ಬರ್ತದೆ. ಇಟ್ ಈಸ್ ಜಸ್ಟ್ ಅ ಪೈಪ್. ಇತ್ತೀಚೆಗಂತೂ ಬಹಳಷ್ಟು ಮಂದಿ ಬಂದು ಹೇಳೋದೇನು ಅಂದ್ರೆ, ನಾವು ಝೂಮ್ ಡೌನ್ಲೋಡ್ ಮಾಡಿ ಐ ವಿಲ್ ಬಿಕಮ್ ಎನ್ ಆನ್ಲೈನ್ ಟೀಚರ್. ಖಂಡಿತ ಯು ಕ್ಯಾನ್ ಗೋ ಆನ್ಲೈನ್ ವಿತ್ ಟೆಕ್ನಾಲಜಿ. ಬಟ್ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರುವ ಪ್ರಾಬ್ಲಮ್ಸ್ ಕೊರೋನಾ ವೈರಸ್ ಇಂದ ಉಂಟಾಗಿದ್ದಲ್ಲ, 70 ವರ್ಷದಿಂದಾನು ಇತ್ತು. ಕರ್ಜ್ಗಿ ಅವರು ತಲೆ ಅಲಾಡಿಸ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆಯ ಅಗತ್ಯ ಇದೆ. ತುಂಬಾನೇ ನನಗೆ IT ಬಿಟ್ಟು ನಾನು ಈ ಒಂದು ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋದನ್ನ ಶುರು ಮಾಡಿದೆ ಅಂತ ಹೇಳಿದ್ರಿ. ದ ಮೋಟಿವೇಶನ್ ವಾಸ್ ದ ಪೇನ್ ಐ ಫೆಲ್ಟ್ ವೆನ್ ಐ ಸಾ ದ ಸ್ಟೇಟ್ ಆಫ್ ದ ಎಜುಕೇಶನ್ ಸಿಸ್ಟಮ್. ನಂಗೆ ನೋವಾಗುತ್ತೆ. ಸೊ ಟೆಕ್ನಾಲಜಿ ಇಸ್ ಒನ್ ಥಿಂಗ್, ಬಟ್ ಶಿಕ್ಷಕರಲ್ಲಿ ಏನು ಬರ್ಬೇಕಂದ್ರೆ, ಒಳ್ಳೆ ಶಿಕ್ಷಕ ಕ್ಲಾಸ್ ರೂಮ್ ನಲ್ಲಿ ಇರ್ಬೋದು ಅಥವಾ ಕ್ಯಾಮರಾ ಮುಂದೆ ಇರ್ಬೋದು, ಒಳ್ಳೆ ರೀತಿ ಹೇಳ್ಕೊಡಬಲ್ಲ. ಅದ ಕಮ್ಯುನಿಕೇಶನ್ ಸ್ಕಿಲ್ ಆಗ್ಲಿ ಅಥವಾ ವಿಷಯದ ಬಗ್ಗೆ ಡೆಪ್ತ್ ಆಗ್ಲಿ ಇಲ್ಲದಿದ್ರೆ ಟೆಕ್ನಾಲಜಿ ವಿಲ್ ನಾಟ್ ಹೆಲ್ಪ್. ಅನದರ್ ಎಕ್ಸಾಂಪಲ್ ಐ ವಾಂಟ್ ಟು ಗಿವ್. ಎಜುಕೇಶನ್ ಸಿಸ್ಟಮ್ ಬಗ್ಗೆ ಬದಲಾವಣೆಯ ಅಗತ್ಯ ಅಂತ ನಾ ಹೇಳಿದೆ. ಒಂದು ಉದಾಹರಣೆಯನ್ನ ಕೊಡ್ತೀನಿ. ಬಹಳಷ್ಟು ಮಂದಿ ಕೇಳ್ತೀನಿ, 10 ವರ್ಷದ ಹಿಂದೆ ಈ ಕಾಲ್ ನಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಖಾಲಿ ಕಾಗದದ ತುಂಡನ್ನ ಕೊಟ್ಟು, ಒಂದು ಪೆನ್ನನ್ನ ಕೊಟ್ಟು, ಮುಂಬರುವ 10 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆ ಉಂಟಾಗತ್ತೆ ನಿಮ್ಮ ಸುತ್ತಲೂ ಬಿಕಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನಿಮ್ಮ ಕಲ್ಪನೆಯನ್ನು ಉಪಯೋಗಿಸಿ ಬರೀರಿ ಅಂದಿದ್ರೆ, ನಮ್ಮ ಸುತ್ತಲೂ ಈಗ ಆಗ್ತಾ ಇರುವ ಹಲವಾರು ಏನ್ ನಿಜ ಸಂಗತಿ ಇದೆ ಅದನ್ನ ವರ್ಣಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ನಮ್ಮ ಕಲ್ಪನೆಗೂ ಮೀರಿದಷ್ಟು ಬದಲಾವಣೆ ಆಗಿದೆ, 10 ವರ್ಷದಲ್ಲಿ ಆಗಿದೆ. ನಾವೆಲ್ಲ ವಿ ಆರ್ ಆಲ್ ಎಜುಕೇಟೆಡ್, ನಮಗೂ ಕೂಡ ಬಗ್ಗೆ ಕಲ್ಪನೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ 10 ವರ್ಷದಿಂದ ಏನಾಗುತ್ತೆ, ಐ ಮೀನ್ 10 ವರ್ಷದ ನಂತರ ಏನಾಗುತ್ತೆ ಅಂತ. ವಿ ಆರ್ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಹೂ ಆರ್ 15 years old, 16 years old, 18 years old. ಅವ್ರು ಇನ್ನೊಂದು 5-6 ವರ್ಷ ಕಲಿತಾರೆ, ಅದಾದ್ಮೇಲೆ 35 ವರ್ಷ ಕೆಲಸ ಮಾಡ್ತಾರೆ. ವಿ ಆರ್ ಪ್ರಿಪೇರಿಂಗ್ ದೆಮ್ ಫಾರ್ ಅ ಫ್ಯೂಚರ್ ದಟ್ ನನ್ ಆಫ್ ಅಸ್ ಕ್ಯಾನ್ ಇಮ್ಯಾಜಿನ್. ಆ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ಬಿಟ್ಟು, ಸೈನ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಿಮಗ್ ಬೇಕಾಗಿರೋ ವಿಷಯ ಎಲ್ಲ ನಾವು ಹೇಳ್ಕೊಡ್ತೀವಿ ಬುಕ್ಕಿನ ಮೂಲಕ ಅಂತ ನಾವು ನಂಬೋದು ಮೂರ್ಖತನ. We should teach the students how to think. We should teach the students how to learn. ಕಲಿಯೋದನ್ನ ಹೇಗೆ ಅಂತ ಹೇಳ್ಕೊಡ್ಬೇಕು, ಹೊಸ ವಿಷಯಗಳನ್ನ ಗ್ರಹಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಹೊರತು ಈ ಪುಸ್ತಕದಲ್ಲಿರೋದನ್ನ ಗಟ್ಟು ಹೊಡೆದ್ಬಿಟ್ಟು ಬನ್ನಿ ಸಾಕು ಅಂತ ಆ ಒಂದು ಮೆಸೇಜ್ ಏನ್ ಬರ್ತದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ, that is a crime. So that is the biggest transformation we need. Technology is a wonderful enabler. ಟೆಕ್ನಾಲಜಿಯಿಂದ ಬಹಳಷ್ಟು ವಿಷಯಗಳನ್ನ ಮಾಡ್ಬೋದು, ಮಾಡ್ತಾ ಇದೀವಿ. ಕೆಲವು ಉದಾಹರಣೆಗಳನ್ನ ನಾನು ಹಂಚ್ಕೋತೀನಿ. ಬಟ್ ಇಟ್ ರಿಕ್ವೈರ್ಸ್ ಅ ಚೇಂಜ್ ಇನ್ ದ ಮೈಂಡ್ ಸೆಟ್ ಅಂಡ್ ದಟ್ ಇಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ರಿಕ್ವೈರ್ಡ್. ಅಂದ್ರೆ ಇವತ್ತು ಗುರುರಾಜ್ ಕರ್ಜಗಿ ಅವರು ಹೇಳಿದ್ರು, ಅದನ್ನೇ ವಿಷಯನ ಹೇಳಿದ್ರು.
ಇದೊಂದು ಆಪರ್ಚುನಿಟಿ ನಮ್ಗೆ ಅಂತ. ಬೇರೆ ರೀತಿಯ ದೃಷ್ಟಿಕೋನದಲ್ಲಿ ಇದು ಅವಶ್ಯಕವಾಗಿ, ಯಾಕಂತ ಹೇಳಿದ್ರೆ ನಮ್ಗೆ ಬೇರೆ ವಿಧಿಯೇ ಇಲ್ಲ ಈಗ. ಮುಂಚೆ ಆದ್ರೆ ಏನೋ ನೀವು ನಾನು ಪುಸ್ತಕ ಹೇಳ್ಕೊಟ್ಟಿದ್ದನ್ನ ನಾನು ಮಕ್ಳಿಗೆ ಹೇಳ್ಕೊಡ್ತೀನಿ ಹೋಗ್ತೀನಿ ಅಂತಿತ್ತು. ಆದ್ರೆ ಇವತ್ತು ಅದು ಬದಲಾವಣೆ ಆಗ್ಲೇಬೇಕಾಗಿದೆ. ನೀವೇನ್ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಅವಕಾಶ. ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಲೆಟ್ ಅಸ್ ಥಿಂಕ್ ಡಿಫರೆಂಟ್ಲಿ. ಪಾಠ ಮಾಡುವ ಬದಲು ಅದನ್ನ ಅವರು ತಾವಾಗೆ ತಾವು ಕಲಿಯೋ ಒಂದು ಮನೋವೃತ್ತಿಯನ್ನ ನೀವು ಹೇಳ್ಕೊಟ್ರೆ ಅದು ಶಿಕ್ಷಕರಿಗೂ ಅದರಿಂದ ಒಳ್ಳೇದಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಪೂರ್ತಿ ಪುಸ್ತಕವನ್ನು ಕಲಿಸ್ಬೇಕಂತಲೂ ಇಲ್ಲ, ಅವರ ಲೋಡ್ ಕಡಿಮೆ ಆಗುತ್ತೆ. ಮಕ್ಕಳು ಅವರ ಜವಾಬ್ದಾರಿಯಿಂದ ಕಲಿಯುವಂತಹ ಒಂದು ಆಸಕ್ತಿಯಿಂದ ಕಲಿಯುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಒಂದು ವಿಷಯ ಸೇರಿಸ್ಬೇಕಂತ ಇಷ್ಟಪಡ್ತೀನಿ. ಇದು ಕೇವಲ ಈ ವರ್ಷದ ಸಿಲೆಬಸ್ಗಾಗ್ಲಿ ಅಥವಾ ಈ ಮುಂದೆ ಬರ್ತಾ ಇರುವ ಎಕ್ಸಾಮ್ಗಾಗ್ಲಿ ಸೀಮಿತವಾಗಿರಬಾರ್ದು. ಅವರ ವೃತ್ತಿ ಜೀವನ ಆಗ್ಬೋದು, ಅವರು 30-40-50 ವರ್ಷ ಅವ್ರು ಏನು ಕೆಲಸ ಮಾಡ್ತಾರೆ, ಓದ್ಬೋದು, ಕೆಲಸ ಮಾಡ್ಬೋದು. ಅದಕ್ಕೆ ಎಲ್ಲದಕ್ಕೂ ಬೇಕಾಗತ್ತೆ ಬೇರೆ ರೀತಿ, ಕೇವಲ ಸಿಲೆಬಸ್ ಮುಗಿಸೋ ದೃಷ್ಟಿಯಿಂದ ಅಲ್ಲ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ನನ್ನ IT ಇಂಡಸ್ಟ್ರಿಯಲ್ಲೇ 22 ವರ್ಷ ನಾ ಏನ್ ಕಳೆದೆ. ಮೊದಲು 5 ವರ್ಷ ಬಳಸಿದ್ದನ್ನ ನಂತರ ಬಳಸ್ಲಿಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಮತ್ತೆ 5 ವರ್ಷದ ನಂತರ ಮತ್ತೆ ಪೂರ್ತಿ ಐ ಹ್ಯಾಡ್ ಟು ಅನ್ಲರ್ನ್ ಅಂಡ್ ರೀಲರ್ನ್. ಈ ತರ ಇನ್ನ ಬೇಗ ಈ ಬದಲಾವಣೆಗಳಾಗುತ್ತೆ. ಎಜುಕೇಶನ್ ಶುಡ್ ನಾಟ್ ಪ್ರಿಪೇರ್ ಅಸ್ ಫಾರ್ ದ ನೆಕ್ಸ್ಟ್ ಎಕ್ಸಾಮ್. ಎಜುಕೇಶನ್ ಹ್ಯಾಸ್ ಟು ಪ್ರಿಪೇರ್ ಅಸ್ ಫಾರ್ ಲೈಫ್. ಅದ್ ಎಲ್ಲಿ ಮಾಡ್ತಾ ಇದೀವಿ? ಇಟ್ ಪೇನ್ಸ್ ಮೀ ಟು ಸೇ ದಿಸ್. ನಾನೊಂದು ಎಕ್ಸಾಂಪಲ್ ಹೇಳ್ಬೇಕು. ರಾಜೇಶ್ ಅವ್ರು ಹೇಳಿದಕ್ಕೆ ಬಹಳ ಒಳ್ಳೇದು ಹೇಳಿದ್ದು. ಇನ್ನು 10 ವರ್ಷಕ್ಕೆ ಶಿಕ್ಷಣ ಹೇಗಿರ್ತದೆ ಅಥವಾ ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋಕ್ ಸಾಧ್ಯ ಇಲ್ಲ ನಮ್ಗೀಗ. ಅದಕ್ಕೆ ಹೇಳ್ತಿದ್ದೆ, ವಿ ಹ್ಯಾವ್ ಎ ಡೆಫಿನೆಟ್ ಪ್ರೋಗ್ರಾಮ್ ಫಾರ್ ಅನ್ಸರ್ಟನ್ ಫ್ಯೂಚರ್ ಅಂತ. ವಾಟ್ ವಿ ಆರ್ ಪ್ಲಾನಿಂಗ್ ಮಾಡ್ತಾ ಇದ್ದು ಪಾಠ ಮಾಡೋದು, ಏನ್ ಮಾಡ್ತೀವಿ, ತಯಾರು ಮಾಡ್ತೀವಿ, ಬಟ್ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಯಾವಾಗ್ಲೂ ಒಂದು ಥಿಯರಿ ಹೇಳ್ತೀನಿ ರಾಜೇಶ್ ಅವ್ರು, ಬಹಳ ನನಗೆ ಇಷ್ಟವಾದದ್ದು. ಹೌ ಡು ಯು ಪ್ರಿಪೇರ್ ಯುವರ್ ಬ್ಯಾಕ್ ಪ್ಯಾಕ್ ಅಂತ. ಈಗ ನಮ್ ಸೂಟ್ ಕೇಸ್ ಪ್ಯಾಕ್ ಮಾಡ್ಬೇಕಾದ್ರೆ ಏನ್ ಹಾಕ್ತೀರಿ ಸೂಟ್ ಕೇಸ್ ಅಲ್ಲಿ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ? ಇಟ್ ಡಿಪೆಂಡ್ಸ್ ಆನ್ ವೇರ್ ಆರ್ ವಿ ಗೋಯಿಂಗ್ ಅಲ್ವಾ. ನಾವು ಕೋಲ್ಡ್ ಪ್ರದೇಶಕ್ಕೆ ಹೋಗೋದಿದ್ರೆ ನಮ್ಗೆ ಬಿಸಿ ಬೆಚ್ಚಗಿರುವಂತ ಬಟ್ಟೆ ಹಾಕೋಬೇಕು, ಸ್ವೆಟರ್ ಗಿಟ್ರು ಕಾಲರ್ ಹಾಕೋಬೇಕು, ಆಮೇಲೆ ಸ್ಕಾರ್ಫ್ ಹಾಕೋಬೇಕು, ಶೂಸ್ ಹಾಕೋಬೇಕು, ಥರ್ಮಲ್ ಹಾಕೋಬೇಕು. ಬಟ್ ನಾನು ಜೈಪುರ್ಗೆ ಹೋಗೋದಿದ್ರೆ ಮೇದಲ್ಲಿ ಅದು ಯಾವುದೂ ಬೇಕಾಗಿಲ್ಲ. ನಮ್ಮ ಹುಡುಗರ ಸೂಟ್ ಕೇಸ್ ಹೆಂಗ್ ಪ್ಯಾಕ್ ಮಾಡೋದು ಅಂತ ನನಗೆ ಗೊತ್ತಿದೆ. ಮುಂದೆ ಭವಿಷ್ಯದಲ್ಲಿ ಜೀವನದಲ್ಲಿ ಹರಿಸಬೇಕಾದ್ರೆ ಅವ್ರ ಸೂಟ್ ಕೇಸ್ ಅಲ್ಲಿ ಏನ್ ಹಾಕ್ಬೇಕು ಅಂತ ನನಗೆ ಇತ್ತೀಚೆಗೆ ಒಂದು ಸೊಲ್ಯೂಷನ್ ಸಿಕ್ತು, ಒಂದು ಸಣ್ಣ ಸೊಲ್ಯೂಷನ್ ಸಿಕ್ತು. ನಾನು ಇಂಗ್ಲೆಂಡ್ ಹೋದಾಗ, ಇಂಗ್ಲೆಂಡ್ ನಿಂದ ಪ್ಯಾರಿಸ್ ಹೋಗ್ತಾ ಇದ್ವಿ. ಆ ಟನೆಲ್ ಇದೆಯಲ್ಲ, ಟನೆಲ್ ಅಲ್ಲಿ ಹೋಗುದು, ಟ್ಯೂಬ್ ಟ್ರೈನ್ ಅಲ್ಲಿ ಹೋಗುವಾಗ 8 ಜನ ಹುಡುಗರು ಹುಡುಗಿಯರು ಬಂದ್ರು, ಹೆಗಲಿ ಹಾಕೊಂಡು ಅವರು ಟ್ರಿಪ್ ಹೊರಟಿದ್ದಾರೆ. ಒಂದು ಹರಟೆ ಹೊಡೆದಿದ್ಕೊಂಡು ಕೂತ್ಕೊಂಡ್ರಲ್ಲಿ. ನಾನು ಫ್ರೆಂಡ್ ಮಾಡ್ಕೊಂಡು ಪರಿಚಯ ಮಾಡ್ಕೊಂಡು ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ಐ ಡೋಂಟ್ ನೋ, ಗೋಯಿಂಗ್ ಟು ದ ಲಾಸ್ಟ್ ಸ್ಟಾಪ್ ಅಂದ ಹುಡುಗಿ. ಡೋಂಟ್ ನೋ ವೇರ್ ಆರ್ ಯು ಗೋಯಿಂಗ್ ಅಂದೆ. ಇಟ್ ಡಸಂಟ್ ಮ್ಯಾಟರ್ ಅಂದಾಗ. ನಾವ್ 8 ದಿವಸ ರಜೆ ಹಾಕಿ ಊರಿಗೆ ನೋಡಕ್ ಹೋಗೋರು, ಊರಿನ ಹೆಸರು ಮುಖ್ಯ ಅಲ್ಲ ನಮಗೆ. ನಾವೊಂದು ಡಿಸೈಡ್ ಗ್ಯಾಂಗ್ ಇದೆ ನಮ್ದೊಂದು. ಸ್ಟೇಷನ್ಗೆ ಹೋಗ್ತೀವಿ, ಯಾವ ಟ್ರೈನ್ ಸಿಗ್ತದೋ ಫಸ್ಟ್ ಟ್ರೈನ್ ಹತ್ತಿ ಬಿಡ್ತೀವಿ, ಯಾವ ಸ್ಟೇಷನ್ ತಗೊಂಡು ಹತ್ತಿ ಬಿಡ್ತೀವಿ, ಅಲ್ಲಿ ಹೋಗ್ತೀವಿ ನಾವೊಂದು. ನಾನು ಕೇಳಿದೆ, ಮತ್ತೆ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲದೆ ನಿಮ್ಮ ಸೂಟ್ ಕೇಸ್ ಹೆಂಗ್ ಪ್ಯಾಕ್ ಮಾಡ್ತೀವಿ? ನಾವು ಸೂಟ್ ಕೇಸ್ ತಲೆಯಲ್ಲಿ ಕೂತಿತ್ತಲ್ಲ ನನಗೆ. ಹೌ ಡು ಯು ಪ್ಯಾಕ್ ಯುವರ್ ಬ್ಯಾಗ್ ಅಂತ ಆಕೆ ಬಹಳ ಚಂದ ಹೇಳಿದ್ಲು. ವಿ ಪುಟ್ 2 ಶಾರ್ಟ್ಸ್ ಅಂಡ್ ಟಿ ಶರ್ಟ್ಸ್ ಇಟ್ಕೊಂಡಿರ್ತೀವಿ, ಆಲ್ಸೋ ಅದ್ರ ಜೊತೆಗೆ ಥರ್ಮಲ್ ಇಟ್ಕೊಂಡಿರ್ತೀವಿ, ಸಾಕ್ಸು ಶೂಸು ಇರ್ತದೆ. ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್ ವಿ ಯೂಸ್ ಇಟ್ ಅಂದು. ಅದೇ ನಮ್ಮ ಮಕ್ಕಳನ್ನ ಹಂಗೆ ತಯಾರು ಮಾಡ್ಬೇಕಲ್ವಾ ನಾವು. ಪ್ರಿಪೇರ್ ದೆಮ್ ಫಾರ್ ಆಲ್ ಸೀಸನ್ಸ್ ಅಲ್ವಾ. ಈಗ ನಾವು ಮಾಡ್ತಿರೋದು ಏನಾಗಿದೆ ಅಂದ್ರೆ, ವಿ ಆರ್ ಪ್ರಿಪೇರಿಂಗ್ ಫಾರ್ ಅನ್ಸರ್ಟನ್ ಫ್ಯೂಚರ್ ವಿತ್ ಸರ್ಟನ್ ಪ್ರೋಗ್ರಾಮ್. ಇಟ್ ಡಸಂಟ್ ವರ್ಕ್ ಅಂಡ್ ವಿ ಹ್ಯಾವ್ ಸೀನ್ ದಟ್. ನೀವು ಹೇಳಿದ ಹಾಗೆ what we studied in the college has no relevance to what I am doing now. Sometimes I wonder, what did I learn there? ನಾನು ಹೇಳೋದು, if I wait for somebody for half an hour, as I wasted my life. ಅರ್ಧ ತಾಸು ಟೈಮ್ ವೇಸ್ಟ್ ಆಯ್ತು ಅಂತೀನಿ. But you wasted 10-15 years, which is of no cost. Yes, it taught certain discipline, all right, but the content is of no use. ಅದಕ್ಕೆ ನಾನು ಅನ್ಕೊಂಡದ್ದು, ಈ ಅವಕಾಶ ಇದೆ. ಕೊರೋನಾ ಬಂದಾಗ ನಮ್ಗೊಂದು ಅನುಕೂಲ ಏನಾಯ್ತು ಅಂದ್ರೆ, ಅನುಕೂಲ ಅಂತ ತಗೋಬೇಕಾದ ನಾನು ಯಾವಾಗ ಟೀಚರ್ಸ್ಗೆ ಪಾಠ ಮಾಡೋದು ವಿಷಯ ಗೊತ್ತಿದೆ, ಈ ಟೆಕ್ನಾಲಜಿ ಬಂತು. ಅಂಡ್ ಐ ಅಗ್ರಿ, ಟೆಕ್ನಾಲಜಿ ಕೆನಾಟ್ ರಿಪ್ಲೇಸ್ ಅ ಟೀಚರ್. ಇಟ್ ಈಸ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್, ಇಟ್ ಇಸ್ ಅ ಟೂಲ್. ಇಫ್ ಯು ಯೂಸ್ ಇಟ್ ಪ್ರಾಪರ್ಲಿ, ಯು ಬಿಕಮ್ ಮೋರ್ ಫಂಕ್ಷನಲ್, ಮೋರ್ ಎಫೆಕ್ಟಿವ್. ಅದಾಗೋದಕ್ಕಷ್ಟೇನೆ. ಇಟ್ ಓನ್ಲಿ ಕ್ಯಾನ್ ಕಾಂಪ್ಲಿಮೆಂಟ್ ಎ ಟೀಚರ್ ಬಟ್ ಕೆನಾಟ್ ರಿಪ್ಲೇಸ್ ಎ ಟೀಚರ್.
Absolutely. ಟೀಚರ್ ಹೇಳ್ತಾ ಇರ್ತೀನಿ, ಆಸ್ ಲಾಂಗ್ ಆಸ್ ಟೆಕ್ನಾಲಜಿ ಇಸ್ ಯುವರ್ ಸ್ಲೇವ್, ಯು ಆರ್ ಹ್ಯಾಪಿ. ಮೊಮೆಂಟ್ ಯು ಬಿಕಮ್ ಎ ಸ್ಲೇವ್ ಆಫ್ ಟೆಕ್ನಾಲಜಿ, ಯು ಆರ್ ನೋವೇರ್. Correct. ಹಂಗಾಗ್ಬಿಡುತ್ತೆ. ಅದಕ್ಕೆ ನಾವು ಇದನ್ನು ಒಂದು ಹೆದರಿಕೆ, ಇದೆಲ್ಲ ನಾವು ತುಂಬಾ ಟೆಕ್ನಾಲಜಿ ಆದಾಗ ಆ ಹುಡುಗರು ಟೀಚರ್ಸ್ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗಿ ನ್ಯಾಚುರಲ್ ಎಬಿಲಿಟಿ ಕಳ್ಕೋಬಾರ್ದು ಅಂತ. ಇವತ್ತಿನ ಒಂದು ಈಗ ಒಳ್ಳೆಯ ಪ್ರಾಸ್ತಾವಿಕ ನೋಡಿದೀನಿ. ನಿಜವಾಗ್ಲೂ ಒಂದು ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನೋದನ್ನ ಇಬ್ರು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಆದ್ರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಮಕ್ಕಳು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ದು ಬಹಳ ಮುಖ್ಯವಾಗಿ ನಾವು ಹಳ್ಳಿಗಾಡಿನ ದೇಶ, ರೂರಲ್ ಇಟ್ಸ್ ಆಲ್ ಅಬೌಟ್ ರೂರಲ್ ಇಂಡಿಯಾ. ಪೇಟೆಯಲ್ಲೆಲ್ಲೋ ನಾವು ಮನೆ ಇರುತ್ತವೆ, ಅವಕಾಶ ಇರುತ್ತೆ, ಫ್ಯಾನ್ ಇರುತ್ತೆ, ಲೈಟ್ ಇರುತ್ತೆ, ಟಿವಿ ಇರುತ್ತೆ, ಎಲ್ಲ ಇರುತ್ತೆ. ಹಳ್ಳಿಯಲ್ಲಿ ಈ ಮಕ್ಕಳ ಒಂದು ವಾತಾವರಣ ಹೇಗಿರ್ಬೋದು ಸರ್? ಅವ್ರು ಯಾವ ಒಂದು ಚಾಲೆಂಜ್ ಅನ್ನ ನಾವು ಅವರು ಎದುರಿಸಬೇಕಾಗುತ್ತೆ? ನಿಜ, ಅಲ್ಲಿ ಪಾರ್ಟ್ ಟೆಕ್ನಾಲಜಿ ಸ್ವಲ್ಪ ಮಟ್ಟಿಗೆ ಬಂದಿದೆ, ಎಲ್ಲ ಕಡೆ ಇಲ್ಲ ಅಂತಿಲ್ಲ. ಆದರೆ ಟೀಚರ್ಸ್ ಎಬಿಲಿಟಿ ಟು ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್ ಪರ್ಸನಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹಳ್ಳಿಗಳಲ್ಲಿ ಹೇಳೋದು, ಮೆಂಟರಿಂಗ್ ಇಸ್ ದ ಓನ್ಲಿ ಸೊಲ್ಯೂಷನ್. ನಾನು ಜಪಾನ್ ನಲ್ಲಿ ನೋಡಿದ್ದು, ಹಳ್ಳಿಗಳಲ್ಲಿ ನೋಡಿದ್ದೀನಿ, ಸಿಟಿಯಲ್ಲಿ ನೋಡಿದ್ದೀನಿ. ಎವ್ರಿ ಸ್ಕೂಲ್ ಹ್ಯಾಸ್ ಮೆಂಟರಿಂಗ್ ಪ್ರೋಗ್ರಾಮ್. ಮೆಂಟರಿಂಗ್ ಪ್ರೋಗ್ರಾಮ್ ಏನ್ ಮಾಡ್ತಾರೆ, ಈಚ್ ಟೀಚರ್ ಇಸ್ ಗಿವನ್ 10 ಸ್ಟೂಡೆಂಟ್ಸ್. ಈ 150 ಜನ ತಲೆ ಕೆಡಿಸ್ಕೋಬೇಡ, 10 ಜನ ಕೆಳಜಿ ಮಾಡೋ ಸಾಕು ನೀನು. ಆ ಟೀಚರ್ ಏನ್ ಮಾಡ್ತಾರೆ, ಹುಡುಗರು ಮನೆಗೆ ಫೋನ್ ಮಾಡ್ತಾರೆ, ಅಪ್ಪ ಅಮ್ಮ ಮಾತಾಡ್ತಾರೆ, ಅವ್ರ ಹತ್ರ ಏನ್ ಓದಿದೆ ಇವತ್ತು ಅಂತ ಕೇಳ್ತಾರೆ. ಆಸ್ ಲಾಂಗ್ ಆಸ್ ಯು ಎಸ್ಟಾಬ್ಲಿಷ್ ಎ ಪರ್ಸನಲ್ ರ್ಯಾಪೋ ವಿತ್ ದ ಚೈಲ್ಡ್. ಶಾಲೆಗೆ ಬಂದಾಗಂತೂ ಹತ್ರ ಕೂತ್ ಮಾತಾಡೋದಿದ್ದೇ ಇದೆ. ಆಗ್ಲೇ ನಾವು ರಾಜೇಶ್ ಅವ್ರಿಗೆ ಬಹಳ ಇಷ್ಟ ಆಯ್ತು ನನಗೆ, ವ್ಯಾಲ್ಯೂ ಬೇಸ್ಡ್ ಅಂತ ಹೇಳಿದ್ರಿ ನೀವು, ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತ. ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಕಮ್ಸ್ ಓನ್ಲಿ ಬೈ ದಿ ಪರ್ಸನಲ್ ಕಾಂಟ್ಯಾಕ್ಟ್. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಡೆಮಾನ್ಸ್ಟ್ರೇಷನ್ ಕಮ್ಸ್ ಓನ್ಲಿ ವೆನ್ ದ ಟೀಚರ್ ಇಂಟ್ರಾಕ್ಟ್ಸ್. ನಾನು ಹಳ್ಳಿಗಳಲ್ಲಿ ಸುಮಾರು ಸ್ಕೂಲ್ ನನ್ನ ಹಳ್ಳಿಗಳಿಂದ ಅಲ್ಲಿ ಏನ್ ಮಾಡ್ತೀನಿ ನಾನು, ಈಗಾದ್ರೂ ಹೋಗಕ್ಕಾಗಲ್ಲ, ಹಳ್ಳಿಗಳಲ್ಲೆಲ್ಲ ಕಾರ್ಡನ್ ಆಫ್ ಆಗಿದೆ. ಟೀಚರ್ ಟೆಲಿಫೋನ್ಸ್ ದ ಚೈಲ್ಡ್ ಎವ್ರಿ ಡೇ. ಏನು ಕಷ್ಟ ಇಲ್ಲ. ನಾವು 15 ಜನ ಕೊಡೋದವ್ರಿಗೆ, ಒಬ್ಬೊಬ್ರಿಗೆ 10 ಜನ ಕೊಟ್ರೆ ಏನು ಕಷ್ಟ ಇಲ್ಲ. ದಿವಸಕ್ಕೆ 2 ಫೋನ್ ಮಾಡಕ್ಕಾಗಲ್ವಾ? ಫೋನ್ ಮಾಡಿ, ಹೇಗಿದೆಯಾ ಮಗು, ಬೆಳಗ್ಗೆ ಏನಾಯ್ತು, ಸೈನ್ಸ್ ಏನ್ ಓದಿದ್ ಹೇಳು, ಹೇಳಿ ನೋಡೋಣ ಏನ್ ಓದಿದಿ. ಆ ಪ್ರೈಮರಿಯಲ್ಲಂತೂ ಸಿಂಗಲ್ ಟೀಚರ್ ಕ್ಯಾನ್ ಹ್ಯಾಂಡಲ್ ಆಲ್ ಸಬ್ಜೆಕ್ಟ್ಸ್. ಈಗ ಏನೂ ಕಷ್ಟ ಇಲ್ಲ, ಏನ್ ಓದಿದೆಪ್ಪ ಅಂತ ಕೇಳೋದು. ಅವ್ನು ಹೇಳಿ, ಅವ್ನು ಆಕ್ಟಿವ್ ಮಾಡಿ, ಇದು ಓದ್ಕೊಂಬ, ನಾಳೆ ಓದಕ್ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ, ಅದ್ರ ಮೇಲೆ 5 ನಿಮಿಷ ಖಂಡಿತ ಮಾಡ್ಬೋದು. ಅದು ಟೆಲಿಫೋನ್ ಯೂಸ್ ಮಾಡ್ಕೋಬಹುದು. ಅಥವಾ ವಾಟ್ಸಪ್ ಅಲ್ಲಿ ಏನಾದ್ರು ವರ್ಕ್ಶೀಟ್ ಕಳಿಸ್ಕೊಡ್ಬೋದು, ಕೆಲವೊಬ್ಬ ಕಳಿಸ್ಕೊಡ್ಬೋದು. ಅವ್ನಿಗೆ ಆಂಡ್ರಾಯ್ಡ್ ಫೋನು ಇಲ್ಲ ಅಂದ್ರೆ ಮತ್ತೆ ಬೇರೆ ಇನ್ನೊಬ್ಬ ಇದ್ದವ್ರಿಗೆ ಅವ್ನು ಕೊಟ್ಟು ಬರೋ ಅಂತ ಹೇಳೋದು, ಕೆಲಸ ಮಾಡಿಸೋದು. ಅದು ಮಾಡ್ಬೋದು, ಖಂಡಿತ ಮಾಡ್ಬೋದು. ಮೆಂಟರಿಂಗ್ ಇಸ್ ದ ಸೊಲ್ಯೂಷನ್ ಫಾರ್ ಆಲ್ ದಟ್. ಚಿನ್ನಮರಡಿ ಶಾಲೆಯಿಂದ ಒಂದು ಪ್ರಶ್ನೆ ಬಂದಿದೆ. ಗ್ರಾಮಾಂತರ, ಇದು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಇವರು ಕೇಳ್ತಾ ಇರೋಂತ ಪ್ರಶ್ನೆ, ಸ್ವಚ್ಛತೆ ಮತ್ತು ಸಾಮಾಜಿಕ ಅಂತರ ಇದನ್ನ ಹೇಗೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಅರಿವು ಹೇಗೆ ಮೂಡಿಸೋದು? ಯಾಕೆಂತಂದ್ರೆ ಹಳ್ಳಿಗಳೆಲ್ಲ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಇದು ದೂರದಲ್ಲಿ ಎಲ್ಲ ಊರ್ನಲ್ಲಿ ಆಗ್ತಾ ಇರುವಂತಹ ಕಾಯಿಲೆ, ಒಂಥರ ತೊಂದರೆ, ನಮ್ಗೇನು ಆಗಲ್ಲ ಅನ್ನೋಂತ ಒಂದು ಅಸಡ್ಡೆ ಇರ್ಬೋದು. ಅದನ್ನ ಹೇಗೆ ನಿವಾರಿಸೋದು ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗುರುರಾಜ್ ಕರ್ಜಿಗೆ ಅವರೇ ತಮ್ಮ ಉತ್ತರ. ಖಂಡಿತ. ಈಗ ಇದು ಪ್ರಾಬ್ಲಮ್ ಇದು ಮೊದ್ಲಿಂದ ಇದೆ. ಈ ಸ್ವಚ್ಛತೆ ಪ್ರಾಬ್ಲಮ್ ಆಗ್ಲಿ, ಹೈಜೀನ್ ಪ್ರಾಬ್ಲಮ್ ಎಲ್ಲ ನಮ್ಮ ಮೊದ್ಲಿಂದ ಇದ್ದಂತ ಪ್ರಾಬ್ಲಮ್. ಆದ್ರೆ ಈಗ ಅದು ಒಂದೇ ಸಲ ಚೇಂಜ್ ಆಗ್ತದೆ ಅಂತ ಹೇಳಾರೆ. ನಾನು 60-70 ವರ್ಷ ಹಾಗೆ ಇದ್ದದ್ದು ಒಂದೇ ಸಲ ಚೇಂಜ್ ಆಗ್ಬೇಕಾದ್ರೆ ಆಯ್ತಲ್ಲ, ನಮ್ಮ ಮನೇಲೆ ಅಡಿಗೆ ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡೋ ವಿಧಾನ ಹಳ್ಳಿಯಲ್ಲಿ ನೋಡಿದ ಪಟ್ಟಣದ ಹೋದ್ರೆ, ಅಯ್ಯೋ ಹೇಗ್ ಮಾಡ್ತಾರಪ್ಪ ಇವರು ಅಂತ ಅನ್ಸುತ್ತೆ. ಆ ಜನ ಹಾಗಿದ್ದಾರೆ. ಇನ್ನು ನೀವು ಹೇಳಿದ್ರಲ್ಲ ಆಗ್ಲೇ, ನಮ್ಗೇನಾಗಲ್ಲ ಬಿಡು, ಕೊರೋನಾ ನಮಗೇನಾಗ್ತದೆ ಅಂತ ಧೈರ್ಯ ಹೊಂದಿದೆ. ಆದ್ರೆ ಒಂದು ಇಲ್ಲಿ ಟೀಚರ್ಸ್ ಜವಾಬ್ದಾರಿ ಇದೆ ಸರ್. ನಾನು ಕೇಳೋದು, ದಯವಿಟ್ಟು ಯಾರು ಹೇಳಿದ್ರು ಮಕ್ಕಳು ಕೇಳಲ್ಲ, ಟೀಚರ್ ಹೇಳಿದ್ರೆ ಮಕ್ಕಳು ಕೇಳ್ತಾರೆ. ಪೇರೆಂಟ್ಸ್ಗಿಂತ ನೋಡಿದೀರಿ, ಪೇರೆಂಟ್ಸ್ ಬಂದು ಟೀಚರ್ ಹತ್ರ ಬರ್ತಾರೆ, ನೋಡಿ ನಮ್ಮ ಮಗ ಮಾತು ಕೇಳಲ್ಲ, ಹೇಳಿ ಮೇಡಮ್ ಸ್ವಲ್ಪ ಅಂತಾರೆ. ಅವ್ರ ಮಗ ಇವ್ರ ಟೀಚರ್ ಬುದ್ಧಿ ಹೇಳ್ಬೇಕು. ಅದಕ್ಕೆ ದಯವಿಟ್ಟು ನಾನು ಹೇಳೋದು, ಟೀಚರ್ ದಯವಿಟ್ಟು ಕೆಲಸ ಮಾಡ್ಬೇಕು, ಹೋಗಿ ಹೇಳ್ಬೇಕು, ಬೇಡ ದಯವಿಟ್ಟು ಮಾಡಬೇಡಿ ಅಂತ. ನಾವು ಬರೀ ಆಶಾ ಕಾರ್ಯಕರ್ತೆಯರ ಮೇಲೆ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗೋದು ಪ್ರಯೋಜನ ಇಲ್ಲ. ನಮ್ಮ ಮಕ್ಕಳು ನಾವು ಸ್ವಲ್ಪ ಮಾಡೋಣ. ದಿಸ್ ಇಸ್ ವಾಟ್ ಐ ಕಾಲ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದೆ ನಾನು. ಐ ಆಮ್ ಮೋರ್ ರೆಸ್ಪಾನ್ಸಿಬಲ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಟು ದ ಸಿಲೆಬಸ್ ಅಲೋನ್, ಐ ಆಮ್ ರೆಸ್ಪಾನ್ಸಿಬಲ್ ಟು ದ ಚೈಲ್ಡ್. ಆ ಕಾನ್ಸೆಪ್ಟ್ ಬಂದಾಗ ಮನೆಗೆ ಹೋಗಿ ದಯವಿಟ್ಟು ಇದು ಮಾಡ್ಬೇಡಿ, ಸ್ವಚ್ಛ ಇಡಿ. ನಮ್ಮ ಅಜ್ಜ ಮಾಡಿದ್ದುಂಟು ಸರ್, 60-70 ವರ್ಷದ ಹಿಂದೆ. ಅವ್ನಿಗೆ ಬ್ರಿಟನ್ ರೈನಿ ಮೆಡಲ್ ಕಳಿಸಿದ್ದು, ಅವ್ನು ಅದೇ ಕೆಲಸ ಮಾಡೋದು. ಮನೆಗೆ ಹೋಗೋದು, DDT ಹಾಕೋ ಇಲ್ಲಿ, DDT ಹಾಕ್ಸಿಲಿ,
ಆ ಕುಡಿಯೋ ನೀರಿನ ದನ ತೊಳೆಯಂಗಿಲ್ಲ ಅಲ್ಲಿ ಅಂತ ಹೇಳಿ ಮಾಡಿಸಿ ಒಂದೇ ಸಲ ಬದಲಾಗೋಲ್ಲ ಸರ್. ಇಟ್ ಟೇಕ್ಸ್ ಟೈಮ್, ಬಟ್ ಎಫರ್ಟ್ ಶುಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಅದೇನ್ ತೊಂದರೆ ಇಲ್ಲ, ಖಂಡಿತ ಎಫರ್ಟ್ ಮಾಡ್ಬೇಕು. ನೀವು ಹೇಳ್ತಾ ಇರೋದು ಟೀಚರ್ಸ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇದೆ ಈ ಸಂದರ್ಭದಲ್ಲಿ. ಅವ್ರು ಅದನ್ನ ವಹಿಸ್ಕೊಂಡು, ಯಾಕೆಂದ್ರೆ ಅವ್ರ ಮಾತನ್ನ ಕೇಳ್ತಾರೆ, ಎಲ್ಲಾನು ಹಳ್ಳಿಯ ಪೋಷಕರು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ. ಅದರಿಂದ ಈ ಜವಾಬ್ದಾರಿನ ತಗೊಳ್ಬೇಕು ಎಲ್ರು. ಇನ್ನೊಂದು ಬಹಳ ಸುಲಭ ಇದೆ, ನಾನ್ ಯಾಕೆ ಮಾಡ್ಬೇಕು ಅಂತ. ನಾನು ಯಾಕೆ ಮಾಡ್ಬೇಕು ಅಂದ್ರೆ ಉತ್ತರ ಇಲ್ಲ ಅದಕ್ಕೆ. ಯಾಕೆ ಮಾಡ್ಬೇಕು ಅನ್ನೋದಕ್ಕೆ 100 ಉತ್ತರ ಇದ್ದಾರೆ. ಯಾರು ಮಾಡಿದಾರೋ ಅವ್ರು ದೊಡ್ಡವರಾಗ್ತಾರೆ, ಜನಪ್ರಿಯರಾಗ್ತಾರೆ, ಮಕ್ಕಳಿಗೆಲ್ಲ ದೇವರಾಗ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಟೀಚರ್ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಾರೆ ಹುಡುಗರು, ದೇವ್ರಿದ್ದಂಗಮ್ಮ ನೀವು ನಮ್ಗೆ ಅಂತಾರೆ. ನಾನು ಟೀಚರ್ ಹೇಳೋದು, ದೇವರಾಗೋ ಸಾಧ್ಯತೆ ಇದ್ದಾಗ ಮನುಷ್ಯರಾಗಿ ಯಾಕೆ ಉಳಿದಿದ್ದೀರಿ ಅಂತ. ಸ್ವಲ್ಪ ಪ್ರಯತ್ನ ಮಾಡಿ ದೇವರಾಗ್ಬಿಡ್ತೀರಿ. ಇನ್ನೊಂದು ಹೇಳ್ತೀನಿ ಸರ್, ಇಫ್ ಐ ಆಮ್ ಡೂಯಿಂಗ್ ವಾಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಡೂ, ಪೀಪಲ್ ನೀಡ್ ನಾಟ್ ಬಿ ಗ್ರೇಟ್ಫುಲ್ ಟು ಮೀ. ನಾನು ಮಾಡ್ಬೇಕಾದದ್ದನ್ನು ಮಾಡಿದ್ರೆ ನಾನು ಯಾರು ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ, ಗೌರವ ತೋರಿಸ್ಬೇಕಾಗಿಲ್ಲ. ನಾನು ಮಾಡೋದಕ್ಕಿಂತ ಹೆಚ್ಚು ಏನಾದ್ರು ಮಾಡಿದ್ರೆ ಜನ ನನಗೆ ಕೃತಜ್ಞತೆ ತೋರಿಸ್ತಾರೆ. ಅದೀಗ ಮಾಡುವಂತ ಕೆಲಸ ದಯವಿಟ್ಟು ಮಾಡ್ಬೇಕು, ಅದೇನ್ ಕಷ್ಟ ಇದೆ. ತುಂಬಾ ಒಳ್ಳೆ ಸಂದೇಶ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇ ಬಿ ರಾಜೇಶ್, ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೋದು ಅಂತ ಕಾಣುತ್ತೆ. ಮಾಡ್ತೀರಾ ಅದನ್ನ? Can you increase the size of the ಇದು ಮಾಡು, ಪ್ರೆಸೆಂಟೇಷನ್ ಮೋಡ್ ಮಾಡು ಸುವೀರ. ಜಸ್ಟ್ ಡೋಂಟ್ ಹೈಲೈಟ್, ಜಸ್ಟ್ ಪುಟ್ ಯಾ. ಈಗ ಕಾಣಿಸ್ತಾ ಇದೆಯಾ? ದೊಡ್ಡದಾಗಿ ಕಾಣಿಸ್ತಾ ಇದೆಯಾ? ಒಂದ್ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ಗುರುಮೂರ್ತಿ ಸರ್ ಅವರು ಬೆಂಕಿಪುರದಿಂದ. 220 ಜನ ಜಾಸ್ತಿ ಮಕ್ಕಳು ಇರ್ತಾರೆ, ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು ಅಂತ ಅನ್ನೋದು ಹೇಗ್ ಮಾಡೋದು ಅಂತ. ಅದಲ್ಲದೆ ಬೇರೆ ಪ್ರಶ್ನೆಗಳು ಕೇಳಿದ್ದಾರೆ. ಮಾಸ್ಕ್ಗಳನ್ನ ಹೊಂದಿಸೋದು ಹೇಗೆ? ಗುರುಮೂರ್ತಿ ಸರ್, ಮಾಸ್ಕ್ಗೆ ಒಂದು ಉತ್ತರ ನನ್ನ ಹತ್ರನೇ ಇದೆ, ನಾನೇ ಹೇಳ್ತೀನಿ. 1 ಮಾಸ್ಕ್ ಎಟ್ ಎ ಟೈಮ್ ಅಂತ ನಾವು ಶುರು ಮಾಡಿಸ್ತಾ ಇದೀವಿ. ಅದ್ರಲ್ಲಿ ಭಾಗವಹಿಸಿ ಮಕ್ಕಳಿಗೆಲ್ಲಾನು ಕೈಯಲ್ಲಿ ಮಾಸ್ಕ್ ಮಾಡಿಸಿ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಬಟ್ ರಾಜೇಶ್ ಅವರ ನಿಮ್ಮ ಅಭಿಪ್ರಾಯ ಏನು? ಸಾಮಾಜಿಕ ಅಂತರ ಕಾಪಾಡೋದಕ್ಕೆ ಹೇಗೆ ಸಾಧ್ಯ? ಈಗ ನಮ್ಮ ಕಳೆದ 6 ವಾರದ ಅನುಭವ ನಾ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾವು 10ನೇ ಕ್ಲಾಸ್ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ಇದಾಯ್ತು, ಪೋಸ್ಟ್ಪೋನ್ ಆಯ್ತು. ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ. ಅವರಿಗೆ, ಅವರಲ್ಲಿ ಮತ್ತು ಅವ್ರ ಪೋಷಕರಲ್ಲಿ ತುಂಬಾನೇ ಆತಂಕ ಇದೆ. ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್, ಆಂಗ್ಸೈಟಿ. ಅವರಿಗೆ ಅದೇ ಒಂದು ಎಫರ್ಟ್ ಹಾಕ್ಲಿಕ್ಕೂ ಕಷ್ಟ. ಯು ಕ್ಯಾನಾಟ್ ಸಸ್ಟೈನ್ ದಟ್ ಎಫರ್ಟ್ ಫಾರ್ 2 months 3 months. ಎಕ್ಸಾಮ್ ಯಾವತ್ತು ಅಂತ ಕೂಡ ಗೊತ್ತಿಲ್ಲ. ಅವ್ರ ಆತಂಕನ ಕಡಿಮೆ ಮಾಡ್ಲಿಕ್ಕೆ ನಾವು ಒಂದು ಹೆಲ್ಪ್ ಲೈನ್ ಅಂತ ಶುರು ಮಾಡಿದ್ವಿ. ಇಟ್ ವಾಸ್ ಜಸ್ಟ್ ಎ ಟೆಲಿಗ್ರಾಮ್ ಗ್ರೂಪ್. ಅದರಲ್ಲಿ 100 ಮಂದಿ ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಪ್ರಶ್ನೆ ಇರಲಿ, ಯಾವುದೇ ಒಂದು ವಿಷಯ ಸರಿಯಾಗಿ ಅರ್ಥ ಆಗದೆ ಇರಲಿ, ಅವರಿಗೆ ಪರಿಹಾರ, ನೀವು ಯಾವತ್ತು ಪ್ರಶ್ನೆ ಹಾಕ್ತಿರೋ ಅವತ್ತೇ ಪರಿಹಾರ ಕೊಡ್ತೀವಿ ಅನ್ನೋ ಒಂದು ಗ್ರೂಪ್ ಶುರು ಮಾಡಿ. ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಇಂಗ್ಲಿಷಲ್ಲೂ ಹಾಕ್ತಾರೆ, ಕನ್ನಡದಲ್ಲೂ ಹಾಕ್ತಾರೆ. ಪರೀಕ್ಷೆಗೆ ನಿಮಗೆ ಸಹಾಯ ಯಾವುದೇ ರೀತಿಯಲ್ಲಿ ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋದು ಒಂದು ಉದ್ದೇಶ. ಅದು ನಡೀತಾ ಇದೆ. ಅದು ಹೈಸ್ಕೂಲ್ ಕೂಡ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇದ್ರೆ ನಡೆಯುತ್ತೆ. ಅದು ಸ್ಮಾರ್ಟ್ ಡಿವೈಸ್ ಬೇಕಾಗುತ್ತೆ. ಬಟ್ ಅದರಿಂದ ಏನು ಅನುಕೂಲ ಅಂದ್ರೆ, ಅವ್ರ ಪ್ರಶ್ನೆಗಳನ್ನ ಇಮೇಜ್ ಮೂಲಕ ಹಾಕ್ಬೋದು, ಫೋಟೋ ತೆಗೆದು ಹಾಕ್ಬೋದು, ಟೆಕ್ಸ್ಟ್ ಬುಕ್ ಇಂದ ಫೋಟೋ ತೆಗೆದು ಹಾಕ್ತಾರೆ. ಅಥವಾ ಕೆಲವರು ಪ್ರಶ್ನೆಯನ್ನ ಓದ್ತಾರೆ, ಇಟ್ ಕಮ್ಸ್ ಆಸ್ ಅ ವಾಯ್ಸ್ ರೆಕಾರ್ಡಿಂಗ್. ಕೆಲವರು ಬರೆದು ಕಳಿಸ್ತಾರೆ. ಸೊ ಇನ್ ಎವ್ರಿ ಫಾರ್ಮ್ ಅಂಡ್ ಶೇಪ್ ಎಲ್ಲಾ ಭಾಷೆಯಲ್ಲೂ ಬರುತ್ತೆ. ನಾವು ಎಲ್ಲಾ ವಿಷಯಗಳಿಗೂ ಉತ್ತರ ಕೊಡ್ತಾ ಇದೀವಿ. ಒಂದು ವಾರದಲ್ಲೂ ಟೈಮ್ ಟೇಬಲ್ ತರ ಎಸ್ಟಾಬ್ಲಿಷ್ ಮಾಡಿ, ಇಲ್ಲಿ ಈ ಒಂದು ಮೀಟಿಂಗ್ ಅಲ್ಲಿ ಸೇರಿರೋ ಶಾಲೆಗಳಿಂದ ಮಕ್ಕಳು ಈ ಗುಂಪನ್ನ ಸೇರ್ಬೇಕಂದ್ರೆ ಐ ವಿಲ್ ವೆಲ್ಕಮ್ ದೆಮ್, ಬಿಕಾಸ್ ಸ್ಟೂಡೆಂಟ್ಸ್ ಆರ್ ರಿಯಲಿ ಫೈಂಡಿಂಗ್ ಇಟ್ ಯೂಸ್ಫುಲ್. ಮುಂದೆ 10ನೇ ಕ್ಲಾಸು ಮತ್ತೆ ಉಳಿದ ತರಗತಿಗಳಿಗೆ ಬಂದ ಮಕ್ಕಳಿಗೆ ನಾವು ಈಗಾಗಲೇ ಕ್ಲಾಸಸ್ ಶುರು ಮಾಡಿದ್ದೀವಿ. ಅದು ಕೂಡ ಫೋನ್ ಮೂಲಕ ತಲುಪತ್ತೆ. ನಾನು ವೆನ್ ಐ ಟಾಕ್ ಟು ಪ್ರಿನ್ಸಿಪಲ್ಸ್, ವೆನ್ ಐ ಟಾಕ್ ಟು ಟೀಚರ್ಸ್ ಇನ್ ಡಿಫರೆಂಟ್ ಲೊಕೇಶನ್ಸ್, ಚಿಕ್ಕ ಊರುಗಳಲ್ಲಿ ಸುಮಾರು 60-70% ಮಕ್ಕಳಿಗೆ ತಲುಪುತ್ತೆ ಅನ್ನೋದೊಂದು ಅವರು ಹೇಳಿದ್ದಾರೆ, ವಿಚ್ ಇಸ್ ಕ್ವೈಟ್ ಗುಡ್. ಈಗ 100% ಮಕ್ಕಳಿಗೆ ತಲುಪುವ ಒಂದು ವಿಧಾನ ನನ್ನ ಹತ್ರ ಇಲ್ಲ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಸೊಲ್ಯೂಷನ್. ತುಂಬಾ ಚಿಕ್ಕ ಊರಲ್ಲಿ, ಹಳ್ಳಿಗಳಲ್ಲಿ ಇದ್ರೆ ಟೆಕ್ನಾಲಜಿ ತಲುಪೋದಿಲ್ಲ. ಬಟ್ ಐ ಥಿಂಕ್ 60-70% ತಲುಪೋದು ಇಟ್ಸ್ ಅ ಗುಡ್ ಥಿಂಗ್. 5 ವರ್ಷದಿಂದ ಅದು ಆಗ್ತಿರ್ಲಿಲ್ಲ. ಅವರಿಗೆ ದಿನಾಗ್ಲೂ ಕ್ಲಾಸ್ ಮಾಡ್ತಾ ಇದೀವಿ. ಅಂಡ್ ಗುರುರಾಜ್ ಕರ್ಜ್ಗಿ ಅವ್ರು ಹೇಳ್ದಂಗೆ, ಶಿ ಮೆನ್ಷನ್ಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಬಟ್ ಪರ್ಸನಲ್ PSR ಅಂತಿದೆ, ಪರ್ಸನಲ್ social responsibility. When we are in a position to make an impression on thousands of students, COVID virus ಬಗ್ಗೆ, social distancing ಬಗ್ಗೆ ಅಷ್ಟೇ ಅಲ್ಲ, ಹಿಂದೆ ಕೂಡ we used to talk about sustainability,
protecting the environment, conservation, planting trees, recycling water. India has so many crises. This is just one more. So we are in a position to make a big impression on the students. And ಈ ಒಂದು ಕೆಲವು ಸಂದೇಶಗಳನ್ನ ಸದಾ ಕೊಡ್ತಾ ಇರಬೇಕು. And it can make a big impact. 8ನೇ ಕ್ಲಾಸ್ ಅಲ್ಲಿರೋ ಒಂದು ಮಗುಗೆ ಒಳ್ಳೆ ಒಂದು ಈ ವಿಚಾರಗಳನ್ನ ಹೇಳ್ತಾ ಹೋದ್ರೆ rest of his life he may remember this and he will influence a few others. So covid virus ಬಗ್ಗೆ ಅಷ್ಟೇ ಅಲ್ಲ, ಎಲ್ಲಾ ಈ ತರದ ವಿಷಯಗಳ ಬಗ್ಗೆನೂ ಮೆಸೇಜಸ್ ಕೊಡ್ತಾ ಇರ್ಬೇಕು. ನನಗೆ ಒಂದಂದ್ರೆ ಈಗ ಒಂದೇ ನಿಮಿಷ, ಈ ಗುರುಮೂರ್ತಿ ಅವ್ರು ಹೇಳಿದ್ದಕ್ಕೆ ನಾನು ಪೂರ್ತಿ ಕ್ವಿಕ್ ಆಗಿ ಆನ್ಸರ್ ಕೊಟ್ಬಿಡ್ತೀನಿ. ಇದು 220 ಜನ ಮಕ್ಕಳಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡೋದು ಅಂತಿದೆಯಲ್ಲ, ಇದಕ್ಕೆ ಮೆಥಡ್ಸ್ ಇದಾವೆ. ಮೆಥಡ್ಸ್ ಏನು ಅಂದ್ರೆ, ಶಾಲೆಯನ್ನ ಡಿವೈಡ್ ಮಾಡ್ತಾರೆ 1 to 5, ಒಂದು 6 to 10 ಅಂತ ಟೈಮಿಂಗ್ ಶಿಫ್ಟ್ ಮಾಡ್ತಾರೆ. ಮೊದಲು ಎಲ್ಲ ಇಡೀ ದಿವಸ 8 ತಾಸು ಕ್ಲಾಸ್ ಮಾಡ್ಬೇಕು, 6 ತಾಸು ಮಾಡ್ಬೇಕು ಅಂತಿಲ್ಲ. ಶುರುವಾಗಿ ಒಂದು ವಾರದವರೆಗೂ 15 ದಿವಸದವರೆಗೂ 3 ತಾಸು, ಬೆಳಿಗ್ಗೆ 8 ರಿಂದ 11 ಒಂದು, 12 ರಿಂದ 3. ಅವಾಗ ಏನಾಗುತ್ತೆ, ಎಲ್ಲಾ ಕ್ಲಾಸ್ ರೂಮು ಸಿಗುತ್ತೆ ನಿಮ್ಗೆ. LKG to 5th ಸ್ಟ್ಯಾಂಡರ್ಡ್ ಒಂದು, 6 to 10 ಸ್ಟ್ಯಾಂಡರ್ಡ್ ಶಿಫ್ಟ್ ಬಂದ್ಬಿಡ್ತಾರೆ. ಅವಾಗ ಎಲ್ಲಾ ಕ್ಲಾಸ್ ರೂಮು ಸಿಗುತ್ತೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಅವಾಗ ಸ್ಟ್ರೆಂತ್ ಹಾಫ್ ಆಗ್ಬಿಡುತ್ತಲ್ಲ, 110 ಆಗ್ಬಿಡುತ್ತೆ, ಅಷ್ಟೇ ರೂಮ್ಸ್ ಇರುತ್ತೆ ನಿಮ್ಗೆ. ಇನ್ನೊಂದು, ಶಿಕ್ಷಣಿಕ ವರ್ಷ ಯಾವಾಗ ಶುರು ಆಗ್ತದೆ ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ಗುರುಮೂರ್ತಿ ಅವ್ರು ಕಷ್ಟಪಡಬೇಕಾಗಿಲ್ಲ, ಸಿಲೆಬಸ್ ಕಮ್ಮಿ ಮಾಡ್ತಾರೆ ಈ ವರ್ಷ. ಇಸ್ ಕಾಲ್ಡ್ ಸ್ಯಾಂಡ್ವಿಚ್ ಇಯರ್ ಅಂತ ಮಾಡ್ತಾರೆ. ಈಗಾಗಲೇ CBSE ಕಳಿಸ್ಬಿಟ್ಟಿದ್ದಾರೆ, ರೆಡ್ಯೂಸ್ ಕರಿಕ್ಯುಲಮ್ ಮಾಡ್ಬಿಟ್ಟಿದ್ದಾರೆ ಈಗಾಗ್ಲೇನೆ. ಅದು 70% ಮಾಡಿದ್ದಾರೆ, ಅಂದ್ರೆ 30%. ಆದ್ರೆ ನಮ್ಗೆ ಗೊತ್ತಿರೋ ಹಾಗೆ ಕಂಟೆಂಟ್ ಅಲ್ಲಿ 2 ಭಾಗ ಇರುತ್ತೆ, ಕಾನ್ಸೆಪ್ಟ್ ಒಂದು, ಪೆರಿಫೆರಲ್ಸ್ ಅಂತ ಒಂದಿರುತ್ತೆ. ಕಾನ್ಸೆಪ್ಟ್ ಮಿಸ್ ಆಗ್ಬಾರ್ದು, ಅದ್ ಇಟ್ಕೊಂಡು ಸಿಲೆಬಸ್ ಮಾಡಿ ನಿಮಗೆ 6 ತಿಂಗಳಲ್ಲಿ 7 ತಿಂಗಳಲ್ಲಿ ಸಿಲೆಬಸ್ ಮುಗಿಸೋ ಹಂಗೆ ಆಗುತ್ತೆ. ಪ್ಲಾನ್ ಇರೋದು ಹೀಗೆ. ನನ್ನ ಪ್ರಕಾರ ಜೂನ್ದಲ್ಲಿ ಶಾಲೆ ಶುರು ಆಗೋಕ್ ಸಾಧ್ಯ ಇಲ್ಲ. ಜೂನ್ 15 ಹೊತ್ತಿಗೆ PUC ಪರೀಕ್ಷೆ ಆಗೋ ತನಕ ಕ್ಲಾಸ್ ರೂಮ್ಸ್ ಎಲ್ಲ ಖಾಲಿ ಇರೋಲ್ಲ. ನನಗನ್ಸೋ ಮಟ್ಟಿಗೆ ಮೋಸ್ಟ್ ಲೈಕ್ಲಿ ಜುಲೈ ಮಿಡಲ್ ಹೊತ್ತಿಗೆ ಶಾಲೆ ಶುರು ಆಗ್ಬೋದು. ಆದ್ರೂ ಕೂಡ ವೆಕೇಶನ್ ಕಮ್ಮಿ ಮಾಡ್ತಾರೆ, ಸ್ವಲ್ಪ ಮಾರ್ಚಿಗೆ ಮುಗಿಸ್ತಾರೆ ಅಕಾಡೆಮಿಕ್ ಇಯರ್. ಅದ್ರ ಮುಂದಿನ ವರ್ಷಕ್ಕೆ ತೊಂದರೆ ಆಗ್ಬಾರ್ದು. ಇದೊಂದು ವರ್ಷ ಸಿಲೆಬಸ್ ಕಮ್ಮಿ ಮಾಡ್ತಾರೆ. ಇನ್ನೊಂದು, ನೀವು ಹೇಳಿದ್ರಿ ಮಾಸ್ಕ್ ಹೊಂದಿಸೋದು ಹೇಗೆ ಅಂತ. ನೀವು ದಯವಿಟ್ಟು ಮಾಸ್ಕ್ ಮಾಡಕ್ ಹೋಗ್ಬೇಡಿ. ನಾ ಸಿಂಪಲ್ ಮಾಡಿಸ್ತೀನಿ ಹುಡುಗರಿಗೆ. ಮನೇಲಿ ಹಳೆ ಪಂಚೆ ಇರುತ್ತೆ, ಮನೆ ಯೂಸ್ ಮಾಡಿದ್ದು, ಚೆನ್ನಾಗಿ ವಾಶ್ ಮಾಡಿ ಮಡಿಸಿ, ಬರೀ 2 ರಬ್ಬರ್ ಬ್ಯಾಂಡ್ ಹಿಡ್ಕೊಂಡು ಮಾಡ್ಕೋಬಹುದು ವಾಶ್. ನಾನೊಂದು 50 ಮನೇಲಿ ಮಾಡಿ ಇಟ್ಟಿದ್ದೀನಿ ಅಂತ ಮಕ್ಕಳಿಗೆ ಕೊಡೋದ ಕತೆ ಅಲ್ಲ. ಹಳೆ ಹ್ಯಾಂಕರ್ ಚೀಫ್ ತಗೊಳ್ಳೋದು, ಕ್ಲೀನ್ ಆಗಿ ವಾಶ್ ಮಾಡಿ ಫೋಲ್ಡ್ ಮಾಡಿ 2 ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಟ್ರೆ ಬ್ಯೂಟಿಫುಲ್ ಮಾಸ್ಕ್ ಆಗುತ್ತೆ. ದೇ ಕ್ಯಾನ್ ಬಿ ವಾಶ್ಡ್ ಅಂಡ್ ಯೂಸ್ಡ್ ಎನಿ ಟೈಮ್. ಅದರಿಂದ ಡಿಸ್ಪೋಸ್ ಆಫ್ ಮಾಡೋದ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಇದ್ರ ಎಲ್ಲದರ ನೀವು ಆಲೋಚನೆ ಹೋದಾಗ ಶಿಕ್ಷಕರು ಒಂದು ಕೇಂದ್ರ ಬಿಂದು ಆಗ್ತಾರೆ. ಅವರಲ್ಲಿ ಜವಾಬ್ದಾರಿ ಈಗಾಗಲೇ ಅವ್ರಿಗೆ ಶಿಕ್ಷಣ ಅಲ್ಲದೆ, ಬೋಧನೆ ಅಲ್ಲದೆ 100 ಜವಾಬ್ದಾರಿಗಳಿದ್ದಾವೆ. ಇನ್ನು ಈ ಮಕ್ಕಳನ್ನ ಸಾಮಾಜಿಕ ಅಂತರ ಕಾಪಾಡೋದು, ಅಥವಾ ಅವರನ್ನ ಈ ತರ ಶಿಫ್ಟ್ಗಳು ಮಾಡೋದು, ಅಥವಾ ಅವ್ರಿಗೆ ಯಾರಾದ್ರೂ ಒಬ್ರು ಕೆಮ್ಮಿದ್ರೆ ಅವ್ರನ್ನ ಸಪರೇಟ್ ಮಾಡೋದು, ಇದರಿಂದಾಗಿ ಶಿಕ್ಷಕರ ಮೇಲಿನ ಒತ್ತಡ ಅತೀವವಾಗಿದೆ. ಹೇಗೆ ಶಿಕ್ಷಕರು ಇದನ್ನ ತಡ್ಕೊಳ್ಬೇಕಾಗತ್ತೆ? ಯಾಕಂದ್ರೆ ನಾವು ಎಲ್ಲದನ್ನು ಶಿಕ್ಷಕರೇ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆದೀತು. ಏನ್ ಮಾಡ್ಬೋದು? ಇಲ್ಲ, ಇದು ಕೊಲಾಬರೇಟಿವ್ ಎಫರ್ಟ್ಸ್. ಟೀಚರ್ಸ್ ಪೇರೆಂಟ್ ಜೊತೆಗೆ ಕೂಡ ಮಾಡ್ಬೇಕಾಗತ್ತೆ. ಪೇರೆಂಟ್ಸ್ಗೂ ಹೇಳ್ಬೇಕಿದ್ ಮಾಡ್ಬೇಕಾಗತ್ತೆ ಅಂತ. ಮತ್ತೆ ಇನ್ನೊಂದು ಸರ್, ನನಗೊಂದು ಮೇ ಬಿ ಐಮ್ ಓಲ್ಡ್ ಟೈಮರ್ ಅಂತ ಅನ್ಸುತ್ತೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಳು ಮಾಡಿದ್ರೆ ನಾವೇನ್ ಮಾಡ್ತೀವಿ? ಲೆಕ್ಕ ಹಾಕ್ತಿವ, ಅದನ್ನ ಮಾಡಿದೆ, ಇದನ್ ಮಾಡಿದೆ ಅಂತ ವಿಚಾರ ಮಾಡಲ್ಲ ನಾವು. ಎಲ್ಲಾನು ಮಾಡ್ತೀವಿ ಮಕ್ಕಳಿಗೋಸ್ಕರ. ಅಮ್ಮ ಮಾಡ್ತಾಳೆ, ಅಪ್ಪ ಎಲ್ಲ ಮಾಡ್ತಾರೆ. ಎಲ್ಲಿವರೆಗೂ ಶಾಲೆಯಲ್ಲಿ ಕೂತಂತ ಮಗು ನನ್ನ ಮಗು ಅಂತ ಕಲ್ಪನೆ ಇದ್ರೆ ನಾನು ಲೆಕ್ಕ ಹಾಕೋಕೆ ಹೋಗಲ್ಲ. ಮೈ ಡ್ಯೂಟಿ ಟು ಡೂ ಇಟ್. ಹೆಲ್ಪ್ ಮಾಡ್ತೀನಿ, ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ. ನಿನ್ನೆ ಕೂಡ ನಾನು ಜಗಳಾಡಿದ್ದೀನಿ ಮಂತ್ರಿಗಳ ಹತ್ರ. ಎಲ್ಲೆಲ್ಲ ಕೆಲಸ ಹಚ್ತೀರಿ, ಆರೋಗ್ಯ ಸರಿ ಇದೆ ಚೆಕ್ ಮಾಡ್ಕೊಂಬರಿ, ಮನೆಗೆ ಹೋಗಿ ಸರ್ವೆ ಮಾಡಕ್ ಕಳಿಸೋದು, ಮೇಷ್ಟ್ರನ್ನ ಯಾಕೆ ಕಳಿಸ್ತೀರಿ ಅಂತ ನಾನು ಬೈದಿದ್ದು, ಜಗಳಾಡಿದ್ದೀನಿ. ಮೇಷ್ಟ್ರನ್ನ ಕಳಿಸುವಂತದ್ದು ಏನಿದೆ ಅಲ್ವಾ? ನೀವು ಹೆಲ್ತ್ ರಿಪೋರ್ಟ್ ತೋರ್ಸೋದು ಕಳಿಸ್ತಾರೆ. ಅದು ಈಸ್ ಇನ್ಸಲ್ಟಿಂಗ್. ಡೋಂಟ್ ಡೂ ದಟ್. ತಪ್ಪದು. ಯಾಕಂದ್ರೆ ದೇರ್ ಆರ್ ಬೆಟರ್ ಪೀಪಲ್ ಟು ಡೂ ದಟ್ ವರ್ಕ್ ರಾದರ್ ದ್ಯಾನ್ ಡೂಯಿಂಗ್ ದಿಸ್. ಪಾಪ ಇವ್ರಿಗೆ ಗೊತ್ತಿಲ್ಲ, ಇವರೇ ಹಚ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಿ, ಹೋಗಿ ಹುಡ್ಕಾಡ್ಕೊ ಹೋಗಿ. ಅದರಿಂದ ಯಾವ್ದನ್ನ ಅದು ಬಿಡಿಸೋದಕ್ಕೆ ಜಗಳಾಡ್ಬೇಕು ನಾವು. ಗವರ್ಮೆಂಟ್ ಹತ್ರ ಹುಡುಕಾಡಿ ಬೇಕೆ ಕೆಲಸ ಹಚ್ಚಬೇಡಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಹೇಳ್ತೀನಲ್ಲ, ಕ್ಲಾಸಲ್ಲಿ ಕೂತಾಗ ಮಗು ಕೆಮ್ತು, ಜ್ವರ ಬಂತು, ಬೇರೆ ಕಡೆ ಕೂಡ್ಸೋಣ, ಐಸೋಲೇಟ್ ಮಾಡೋಣ ಮಗುನ. ಯಾಕಂದ್ರೆ ನಮ್ಮ ಮನೇಲಿ ಮಗು ಇದ್ರೆ ಏನ್ ಮಾಡ್ತಿದ್ದೆ ನಾನು? ಶಾಲೆಯಲ್ಲಿ ವಿ ಆರ್ ಆಲ್ ಸರೋಗೇಟ್ ಪೇರೆಂಟ್ಸ್. ಮಾಡ್ಬೇಕಾಗತ್ತೆ, ಬೇರೆ ಹಾದಿಲ್ಲ.
ಸರ್ ಒಂದು ನೀವೀಗ ಶಿಕ್ಷಕರ ಬಗ್ಗೆ ಹೇಳಿದ್ರಿ, ಈಗ ಕೊಲಾಬರೇಟಿವ್ ಎಫರ್ಟ್ ಇರಬೇಕು ಶಿಕ್ಷಕರು ಮತ್ತು ಪೋಷಕರ ಮಧ್ಯದಲ್ಲಿ ಅಂತ. ಈಗ ಪೋಷಕರ ಬಗ್ಗೆ ಏನಾದ್ರೂ ಒಂದು ನಿಮ್ಮ ಅಡ್ವೈಸ್ ಏನಿದೆ? ಯಾಕೆಂದ್ರೆ ನೋಡಿ, ಇನ್ನೊಂದ್ ಏನ್ ಹೇಳಿದ್ರೆ, ಈಗ ಕ್ಲಾಸಸ್ ಒಂದು ಶಿಫ್ಟ್ ವೈಸ್ ಮಾಡ್ಬೋದು. ಕೆಲವು ಕ್ಲಾಸ್ಗಳು ಮಾರ್ನಿಂಗ್ ಬರ್ಬೋದು, ಕೆಲವು ಕ್ಲಾಸ್ ಮಧ್ಯಾಹ್ನ ಬರ್ಬೋದು ಅಂತ. ಕೆಲವರು ಬಹಳ ಮೆಜಾರಿಟಿ ಪೋಷಕರು ಏನು ಅಂತ ಅಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಮತ್ತೆ ಸಾಯಂಕಾಲ ವಾಪಸ್ ಬರ್ತಾರೆ. ಆ ಟೈಮಲ್ಲಿ ಅವರು ಮನೇಲಿ ಯಾರು ಇರೋದಿಲ್ಲ. ಸೊ ಅವಾಗ ಪೋಷಕರಿಗಾಗಿ ತಮ್ಮ ಸಜೆಷನ್ಸ್ ಏನಿರ್ಬೋದು ಡಾಕ್ಟರ್? ಅದು ನಿಜವಾಗ್ಲೂ ಕಷ್ಟ ಇದೆ. ಇದೊಂದು ವರ್ಷ ನಮಗೆ ವಿ ಆರ್ ಪಾಸಿಂಗ್ ಥ್ರೂ ಸಮ್ ಡಿಫಿಕಲ್ಟೀಸ್, ಅದು ಹೊಂದ್ಕೋಬೇಕಾಗುತ್ತೆ. ಯಾಕೆ ಮಾಡ್ಬೇಕು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಮ ಶಾಲೆ ಸ್ಟ್ರೆಂತ್ ಕಮ್ಮಿ ಆಗ್ಬೇಕು. ಸ್ಟ್ರೆಂತ್ ಕಮ್ಮಿ ಆಗ್ಬೇಕಾದ್ರೆ 2-3 ಹಾದಿ ಇದಾವೆ. 3 ಆಪ್ಷನ್ಸ್ ನಾ ಕೊಟ್ಟಿದ್ದೀನಿ ಸರ್ಕಾರಕ್ಕೆ. 3 ಆಪ್ಷನ್ ಕೊಟ್ಟಿದ್ದೀನಿ. ಸೆಕ್ಷನ್ ನಲ್ಲಿ 2 ಭಾಗ ಮಾಡ್ಬಿಡ್ತಾರೆ. 30 ಜನ ಹುಡುಗರಿದ್ರೆ ಎ ಸೆಕ್ಷನ್ 15, ಇನ್ನು 15 ಜನ. ಕೆಲವು ಸಲ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಜಪಾನ್ ಮಾಡಿದ್ರೆ ಹೇಗೆ ಮಾಡಿದ್ದಾರೆ ಅಂದ್ರೆ ಆಲ್ಟರ್ನೇಟ್ ಡೇ ಕ್ಲಾಸಸ್ ಅಂತ. ಸೋಮವಾರ, ಬುಧವಾರ, ಶುಕ್ರವಾರ ಒಂದ್ ಬರ್ತಾರೆ, ಮಂಗಳವಾರ, ಗುರುವಾರ, ಶನಿವಾರ ಇನ್ನೊಬ್ರು ಬರ್ತಾರೆ. 3 ದಿವಸನೇ ಬರೋದು ಶಾಲೆಗೆ ಅವರು. 3 ದಿವಸ ಅವ್ರು ಆನ್ಲೈನ್ ಕ್ಲಾಸಸ್ ಮಾಡೋದು. ಒಂದ್ ದಿವಸ ಪಾಠ, ಒಂದ್ ದಿವಸ ಆನ್ಲೈನ್ ಕ್ಲಾಸ್ ಹೀಗೆ ಮಾಡ್ತಾರೆ. ಅದರಿಂದ ಪೇರೆಂಟ್ಸ್ ಏನಾಗುತ್ತೆ ಅಂದ್ರೆ ಯಾವ್ದು ಅನುಕೂಲವ ಹಳ್ಳಿಗೆ ನೋಡಿದ ಹಾಗೆ. ಅದು ನಾನು ನೋಡಿದ ಹಳ್ಳಿ ಸ್ಕೂಲಲ್ಲಿ ನಂಬರ್ಸ್ ತುಂಬಾ ಜಾಸ್ತಿ ಇರೋಲ್ಲ. ಕ್ಲಾಸಲ್ಲಿ ಹುಡುಗರು ಹ್ಯೂಜ್ ನಂಬರ್ಸ್ ಡೀಲ್ ಮಾಡಲ್ಲ. 1000 ಹುಡುಗರು, 2000 ಹುಡುಗರು ಅಂತ ಇರೋಲ್ಲ. ಆಗ ಅಕಾಮಿಡೇಟ್ ಮಾಡ್ಕೋಬೇಕಾಗತ್ತೆ. ಬೆಳಗ್ಗೆ ಒಂದು ಸೆಷನ್, ಮಧ್ಯಾಹ್ನ ಒಂದು ಸೆಷನ್ ಇದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲದೆ ಹೋದ್ರೆ ಒಂದು ಶಾಲೆಯಲ್ಲಿ ಏನ್ ಮಾಡ್ತಾರೆ, ಕೆಲವು ಶಾಲೆಯಲ್ಲಿ ಮಾಡಿದ್ದಾರೆ. ನಾನು ನೋಡಿದ ಹಾಗೆ ಬಾಗಲಕೋಟೆ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಹಾಲ್ ಇದೆ ಹೊರಗಡೆ, ಪ್ರೇಯರ್ ಹಾಲ್ ಅಂತ. ಮಕ್ಕಳಲ್ಲಿ ಬಂದು ಇರ್ತಾರೆ, ಬೆಳಗ್ಗೆನೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮ ಮನೇಲಿ ಇರೋಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಅವಾಗ ಆ ಹುಡುಗರು ಬಂದು ಅಲ್ಲೇ ಇರ್ತಾರೆ. ಅವ್ರಿಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಆ ಊರಲ್ಲಿ ಗೌಡರೆಲ್ಲ ಸೇರ್ಕೊಂಡು ದುಡ್ಡು ಹಾಕಿ ಊಟ ಕೊಡ್ತಾರೆ ಹುಡುಗರಿಗೆ. ಸಾಯಂಕಾಲ ಮುಗಿಸ್ಕೊಂಡು ಒಂದೇ ಸಲ ಮನೆಗೆ ಹೋಗ್ತಾರೆ ಹುಡುಗರು. ಅವ್ರಿಗೆ ಪಾಠ ಅರ್ಧ ದಿವಸ ಆದ್ರೂ ಕೂಡ ಅರ್ಧ ದಿವಸ ಲೈಬ್ರರಿ ಪುಸ್ತಕ ಕೊಟ್ಟು ಓದಿಸಿ ಅಲ್ಲಿ ಕೂಡಿಸ್ತಾರೆ. ಫುಲ್ ಟೈಮಲ್ಲಿ ಕ್ಲಾಸ್ ಮಾಡ್ತಾರೆ. ಅದಕ್ಕೆ ಕೊಲಾಬರೇಷನ್ ಬಿಟ್ವೀನ್ ದ ಪೇರೆಂಟ್ ಅಂಡ್ ದ ಚೈಲ್ಡ್, ಟೀಚರ್ಸ್ ಅಂತ ಹೇಳಿ. ಮತ್ತೆ ಇನ್ನೊಂದು ಆನ್ಲೈನ್ ಬಗ್ಗೆ ಪ್ರಶ್ನೆಗಳು ಬಂದಿತ್ತು. ರಾಜೇಶ್ ಯು ಕ್ಯಾನ್ ಟ್ರೈ ಆನ್ಸರ್ ದಿಸ್. ಆನ್ಲೈನ್ ಇದರಿಂದ ಎಕ್ಸಾಮಿನೇಷನ್ ಮಾಡ್ಬೋದಾ ಅಂತ ಉಮಾ ಸುಪ್ರೀತ್ ಅವ್ರು ಕೇಳ್ತಾ ಇದ್ದಾರೆ. ಮತ್ತೆ ಶಿಲ್ಪಾ, ನಾನು ಟೈಪ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ, ಶಿಲ್ಪಾ ಅಂತ ನಮ್ಮ ಚೋಲೇನಹಳ್ಳಿ ಶಾಲೆ ಶಿಕ್ಷಕಿ ಅವ್ರು ಕೇಳ್ತಾ ಇದ್ದಾರೆ, ಆನ್ಲೈನ್ ಶಿಕ್ಷಣದಿಂದ ಹಿಂದುಳಿದ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ತಿಳಿಸ್ತೀರಾ ಅಂತ. ಇದು ಆನ್ಲೈನ್ ಶಿಕ್ಷಣದ ಬಗ್ಗೆ 2 ಪ್ರಶ್ನೆ. ನನ್ನ ಅನುಭವದಲ್ಲಿ ತಂತ್ರಜ್ಞಾನವನ್ನ ಒಂಥರ ಇನೋವೇಟಿವ್ ಆಗಿ ಉಪಯೋಗಿಸಿದ್ರೆ ಪಾಠ ಎಲ್ಲರಿಗೂ ತಲುಪುವಂತೆ ತುಂಬಾ ಚೆನ್ನಾಗಿ. ಈಗ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, 60 ಜನ ಕ್ಲಾಸ್ ರೂಮ್ ನಲ್ಲಿ ಇದ್ದು ನಾನು ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಖುದ್ದಾಗಿ ಕ್ಲಾಸ್ ರೂಮ್ ಅಲ್ಲಿ ನಿಂತು ಆ ಪೀರಿಯಡ್ ಅಲ್ಲಿ ಅದು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಲೇಬೇಕು. ಮುಂದಿನ ಚಾಪ್ಟರ್ ಹೋಗ್ಬೇಕು. ಮಕ್ಕಳಿಗೆ ಏನು ಅರ್ಥ ಆಗದಿದ್ರೆ ಟೀಚರ್ಸ್ಗೆ ಕೇಳಬಹುದು, ಕೇಳದೆ ಇರ್ಬೋದು. ಟೆಕ್ನಾಲಜಿ ಬಳಸಿದಾಗ, ಎಲ್ಲಾ ಟೆಕ್ನಾಲಜಿಯಲ್ಲೂ ಇದೆ ಇದು. ಒಂದು ಪಾಠವನ್ನ ಮಾಡಿದಾಗ ಆ ಮಗುಗೆ ಅರ್ಥ ಆಗದಿದ್ರೆ ಮತ್ತೆ ಮತ್ತೆ ಅದನ್ನ ರೆಕಾರ್ಡಿಂಗ್ ನ ನೋಡ್ಲಿಕ್ಕೆ ಒಂದು ಕಷ್ಟ ಸಿಗ್ತದೆ. 3 ಸತಿ ನೋಡ್ಬೋದು ಅದೇ ಕ್ಲಾಸ್ ನ. ಯಾರಿಗೆ ತಿಳಿಯೋದಿಲ್ವೋ ಅವರಿಗೆ. ಅಷ್ಟೇ ಅಲ್ಲ, ಇನ್ನೊಂದೇನಂದ್ರೆ ತಂತ್ರಜ್ಞಾನವನ್ನ ಸರಿಯಾಗಿ ಉಪಯೋಗಿಸಿದ್ರೆ, ಈಗ ನೋಡಿ, ನನ್ನ ಒಂದು ನಂಬಿಕೆ ಏನಿದೆ ಅಂದ್ರೆ, ಯಾವುದೇ ಒಂದು ವಿಷಯ ನನಗೆ ಕೊಡಿ ಸೈನ್ಸ್ ಆರ್ ಮ್ಯಾಥಮೆಟಿಕ್ಸ್ ಅಲ್ಲಿ, ಅದನ್ನ ಅಮರ್ ಚಿತ್ರ ಕಥಾ ಓದ್ತಾ ಇದ್ವಲ್ಲ ನಾವು ಚಿಕ್ಕವರಿದ್ದಾಗ, ಅಷ್ಟೇ ಸರಳವಾಗಿ ಹೇಳೋದನ್ನ ನಾವು ಕಲಿಬೇಕು. ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇಸ್ ವೆರಿ ವೆರಿ ಈಸಿ ನನ್ನ ಅಭಿಪ್ರಾಯ. ಒಳ್ಳೆ ನಾಲೆಜ್ ಇದ್ರೆ ಸರಳವಾಗಿ ಹೇಳ್ಕೊಡ್ಬೋದು. ಒಳ್ಳೆ ನಾಲೆಜ್ ಇಲ್ಲದಿದ್ರೆ ಅದು ಕಷ್ಟವಾಗಿ ಹೊರಗೆ ಬರುತ್ತೆ. ತಂತ್ರಜ್ಞಾನ ಬಳಸಿದ್ರೆ ಎಲ್ಲಾ ವಿಷಯಗಳನ್ನು ಸರಳವಾಗಿ ಹೇಳುವಂತೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರತಿ ಮಗುಗೂ ಅನ್ನಿಸ್ಬೇಕು, ನನಗೂ ಅರ್ಥವಾಗ್ತದಲ್ಲ, ನಾನು ಭಯ ಪಡ್ತಾ ಇದ್ದೆ ಇಷ್ಟ ದಿನ, ನನಗೆ ಕಲಿಯಕ್ಕೆ ಅನ್ಕೋತಾ ಇದ್ದೆ, ನನಗೂ ಅರ್ಥವಾಗ್ತದಲ್ಲ ಅಂತ ಮಾಡೋದು ಸಾಧ್ಯ. ಬಿಕಾಸ್ ಈಗ ನೋಡಿ, ಇಲ್ಲಿ ಎಷ್ಟು ಜನ ಸೈನ್ಸ್ ಟೀಚರ್ಸ್ ಇದಾರೋ ಗೊತ್ತಿಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ ಕಾಂತೀಯ ಪ್ರೇರಣೆ ಬಗ್ಗೆ ಇರ್ತದೆ, ಅಥವಾ ವಿದ್ಯುತ್ ಮೋಟಾರ್ ಬಗ್ಗೆ ಇರ್ತದೆ, ಕಾನ್ಕೇವ್ ಮಿರರ್ಸ್ ಬಗ್ಗೆ ಇರ್ತದೆ, ನಿಮ್ನ ದರ್ಪಣಗಳು, ಆಯ್ತಾ. ಇದನ್ನ ಚಿತ್ರದಲ್ಲಿ ಒಂದು ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಿತ್ರ ಇರ್ತದೋ ಅಥವಾ ಏನೋ ಒಂದು ಡಯಾಗ್ರಾಮ್ ಇರ್ತದೋ ಅಷ್ಟೇ. ಆದ್ರೆ ನೀವು ಆನ್ಲೈನ್ ರಿಸೋರ್ಸಸ್ ಬಳಸಿದಾಗ ಅದು ಯಾವ ರೀತಿ ಬಳಕೆ ಆಗುತ್ತೆ, ಹೇಗೆ ಉಪಯೋಗಿಸ್ತೀವಿ, ನಮ್ಮ ಸುತ್ತಲೂ ಇರುವ ಈ ತರದ ಉದಾಹರಣೆಗಳು ಯಾವುದು,
ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಈ ತಂತ್ರಜ್ಞಾನಗಳು ಬದಲಾವಣೆಯನ್ನು ಉಂಟು ಮಾಡಿವೆ, ಇದ್ರ ಬಗ್ಗೆ ಯಾಕೆ ಕಲಿಬೇಕು, ನಮಗೂ ಇಲ್ಲಿರೋ ನಮ್ಮ ನಿತ್ಯ ಜೀವನಕ್ಕೂ ಈ ನಾವು ಓದ್ತಾ ಇರೋ ವಿಷಯಗಳಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ರೀತಿ ಹೇಳ್ಕೊಡ್ತೀವಿ. ಹಾಗಾಗ್ಬೇಕಾಗಿಲ್ಲ. ಸೊ ಅಂತವನ್ನೆಲ್ಲ ತುಂಬಾ ಚೆನ್ನಾಗಿ ನಾವು ತೋರಿಸ್ಬೋದು ಟೆಕ್ನಾಲಜಿ ಬಳಸ್ತಾ. ಇನ್ ಮೈ ಒಪಿನಿಯನ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ದೀಸ್ ಸಬ್ಜೆಕ್ಟ್ಸ್ ವೆರಿ ವಿಜುವಲ್, ವೆರಿ ರೆಲೆವೆಂಟ್ ಟು ಪ್ರಾಕ್ಟಿಕಲ್ ಲೈಫ್, ಈಸಿ ಟು ಅಂಡರ್ಸ್ಟ್ಯಾಂಡ್. ಅದನ್ನ ಇನೋವೇಟಿವ್ ಆಗಿ ಉಪಯೋಗಿಸ್ತಾರೆ. ಇನ್ಫ್ಯಾಕ್ಟ್ ಫೇಸ್ ಟು ಫೇಸ್ ಟೀಚಿಂಗ್ ಗಿಂತ ಟೆಕ್ನಾಲಜಿ ಬಳಸಿದಾಗ ಐ ಥಿಂಕ್ ಇಟ್ ಮೇಕ್ಸ್ ಅ ಮಚ್ ಬಿಗರ್ ಇಂಪ್ಯಾಕ್ಟ್. ಟೆಸ್ಟಿಂಗ್ ಅಂಡ್ ಎಕ್ಸಾಮಿನೇಷನ್ ಕೂಡ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಹ್ಯಾವ್ ಇಟ್. ನೀವು ಪರೀಕ್ಷೆಗಳನ್ನ ಅಪ್ಲೋಡ್ ಮಾಡ್ಬೋದು. ಟೆಕ್ನಾಲಜಿಯೇ ಕರೆಕ್ಷನ್ ಕೂಡ ಮಾಡುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ಹಾಕಿದ್ರೆ ಪ್ರತಿಯೊಂದು ಮಗುಗೂ ಅಟೆಂಪ್ಟ್ ಮಾಡಿದ್ಮೇಲೆ 25 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದಾಗ ಎಷ್ಟು ಪ್ರಶ್ನೆಗಳು ಸರಿಯಾಗಿದ್ವು, ಎಷ್ಟು ಸರಿ ಇರಲಿಲ್ಲ, ಯಾವ ಚಾಪ್ಟರ್ ನಲ್ಲಿ ನಾನು ಹೆಚ್ಚು ಫೋಕಸ್ ಮಾಡಬೇಕು, ಅದನ್ನ ಹೇಗೆ ಚೆನ್ನಾಗಿ ಕಲಿಬಹುದು, ಎಲ್ಲಿ ಕಲಿಬಹುದು ಎಲ್ಲ ಹೇಳುತ್ತವೆ. ಟೆಕ್ನಾಲಜಿ ಚೆನ್ನಾಗಿ ಉಪಯೋಗಿಸಿದ್ರೆ ಇಟ್ ಈಸ್ ಈಸಿಯರ್ ಟು ಅಡ್ರೆಸ್ ದಿ ಡಿಫರೆಂಟ್ ಚಿಲ್ಡ್ರನ್ ಇನ್ ದಿ ಕ್ಲಾಸ್ ರೂಮ್. ಒಂದು ಟೇಕ್ ಅವೇ ಅಂತ ಹೇಳಿದ್ರೆ ವಾಟ್ ಯು ಸೇಯಿಂಗ್ ಇಸ್, ಟೀಚರ್ಸ್ ನಾವು ಮುಂಚೆ ಮಾತಾಡಿದ್ವಿ ಅವರ ಮೇಲೆ ಭಾರ ಜಾಸ್ತಿ ಇದೆ ಅಂತ. ಇಂತಹ ಟೆಕ್ನಾಲಜಿ ಯೂಸ್ ಮಾಡಿ ಇಫ್ ದೇ ಕ್ಯಾನ್ ಸಪ್ಲಿಮೆಂಟ್ ದೇರ್ ವರ್ಕ್ ಅಂಡ್ ದೆನ್ ಕ್ಯಾನ್ ಪುಟ್ ದ ಮಂಡೇನ್ ಆಕ್ಟಿವಿಟಿ, ಅಂದ್ರೆ ಯಾವ ಒಂದು ದಿನ ದೈನಂದಿಕವಾಗಿ ಮಾಡುವಂತ ಪಾಠವನ್ನ ಆನ್ಲೈನ್ ಅಲ್ಲಿ ಮಾಡಿ ಅದರ ನಂತರದ ವ್ಯಾಲ್ಯೂಯೇಷನ್ ಅದ ವ್ಯಾಲ್ಯೂ ಆಡ್ ಮಾಡೋದು, ಅಥವಾ ಯಾಕಂದ್ರೆ ಅವ್ರ ಮೇಲಿರ್ತಕ್ಕಂತ ಒಂದು ಭಾರವನ್ನ ಕಡಿಮೆ ಮಾಡಲು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇವ್ಯಾಲ್ಯೂಯೇಷನ್ ಮಾಡೋಕ್ಕೂ ಎಕ್ಸಾಮಿನೇಷನ್ ಮಾಡೋಕ್ಕೂ ಎಲ್ಲ ಮಾಡಕ್ಕೆ ದಟ್ ವಿಲ್ ಅವ್ರಿಗೆ ಸ್ವಲ್ಪ ಸಹಾಯ ಆಗ್ಬಹುದು ಅಂತ ನಿಮ್ಮ ಒಂದು ಅನಿಸಿಕೆ. ಇನ್ನೊಂದ್ 2 ವಿಷಯ ಹೇಳ್ಬೇಕಾಗಿತ್ತು. ಒಂದು, ಈ ಒಂದು ಸಂದರ್ಭದಲ್ಲಿ ದ ಟೀಚರ್ಸ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ದೆಮ್ಸೆಲ್ಸ್. ಯಾಕೆಂದ್ರೆ ನಾನ್ ನೋಡಿರೋ ಪ್ರಕಾರ ಟೀಚರ್ ಆಗ್ತಾ ಇದ್ದಂಗೆ ದೇ ಸ್ಟಾಪ್ ಬೀಯಿಂಗ್ ಅ ಸ್ಟೂಡೆಂಟ್, ಅಂಡ್ ದಟ್ ಈಸ್ ಆಲ್ಸೋ ವೆರಿ ರಾಂಗ್. ಎಷ್ಟು ಬದಲಾವಣೆಗಳಾಗ್ತಾ ಇವೆ. ಸೊ ಸ್ಟೂಡೆಂಟ್ ಟೀಚರ್ಸ್, ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಯು ಟು ಲರ್ನ್. ಲರ್ನಿಂಗ್ ಅಂದ್ರೆ ಕೇವಲ ಆ ಟೆಕ್ಸ್ಟ್ ಬುಕ್ ನ ಮತ್ತೆ ಓದೋದು ಅಂತಲ್ಲ. ಸೈನ್ಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಎಷ್ಟು ಕಲಿಯೋದಿದೆ, ಎಷ್ಟು ಓದೋದಿದೆ, ಎಷ್ಟು ಕುತೂಹಲಕಾರಿ ವಿಷಯಗಳಿವೆ. ಬಿಕಮ್ ಅ ಸ್ಟೂಡೆಂಟ್ ಅಗೇನ್. ನೀವು ಟೀಚರ್ಗಳು ಸ್ಟೂಡೆಂಟ್ ಆಗಿ ತಂತ್ರಜ್ಞಾನ ಬಳಸಿ ನೀವೇ ಕಲಿಯೋದನ್ನ ಶುರು ಮಾಡಿದ್ರೆ then you will also be able to use technology as a teacher. Become a student first. ಅದೊಂದು. ಇನ್ನೊಂದು, ನಮ್ದು ಇದು the entire focus is on ಈಗ 10ನೇ ಕ್ಲಾಸ್ ಪೋರ್ಷನ್ಸ್ ಅನ್ನ ಹೇಗೆ ಶುರು ಮಾಡಬೇಕು ಅಂತ ಒಂದು ಪ್ರೆಷರ್ ಇದೆ. ನಾವೇನ್ ಮಾಡಿದ್ವಿ ನಮ್ಮ ಸಂಸ್ಥೆಯಲ್ಲಿ, 10ನೇ ಕ್ಲಾಸಿಗೆ ಬರ್ತಾರೆ ಆದ್ರೆ ಅವರಿಗೆ ಬೇಸಿಕ್ಸ್ ತಿಳಿದಿರೋದಿಲ್ಲ, ಗಣಿತದಲ್ಲಾಗ್ಲಿ ವಿಜ್ಞಾನದಲ್ಲಿ. We have set a full month of May just to teach them middle school mathematics. 10ನೇ ಕ್ಲಾಸಿಗೆ ಬಂದಿರ್ತಾರೆ, ಫ್ರಾಕ್ಷನ್ಸ್ ಬರಲ್ಲ, ರೇಷಿಯೋಸ್ ಬರಲ್ಲ, ಬೇಸಿಕ್ಸ್ ಆಫ್ ಎನಿಥಿಂಗ್ ಬರೋದಿಲ್ಲ, ಪಾಸ್ ಆಗಿ ಬಂದಿರ್ತಾರೆ. We should invest time in strengthening the foundation. The focus is too much on ಹೆಂಗೋ ಮಾಡಿ ನಾವು 10ನೇ ಕ್ಲಾಸ್ ಪೋರ್ಷನ್ಸ್ ಮುಗಿಸ್ತೀವಿ ಅನ್ನೋದು ಪ್ರೆಷರ್ ಇರ್ತದೆ. Teachers are under tremendous pressure, ನಿಜ. But I think this is also an opportunity to strengthen the basics, which is necessary. ತುಂಬಾ ಒಳ್ಳೆ ಮಾತು, ಸ್ಫೂರ್ತಿದಾಯಕವಾದ ಮಾತು ಹೇಳಿದ್ರಿ ರಾಜೇಶ್. ಐ ಥಿಂಕ್ ಮುಂಚೆನೂ ನೀವು ಹೇಳಿದ್ದು ಟೆಕ್ನಾಲಜಿ ಬಗ್ಗೆ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಅದೊಂದು ಸಾಧನ. ಆ ಸಾಧನನ ಹೇಗೆ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೆಲ್ಲರೂ ಮತ್ತೆ ಸ್ಟೂಡೆಂಟ್ ಆಗ್ಬೇಕು, ಯಾಕೆಂದ್ರೆ ಬೇರೆ ದಾರಿಯೇ ಇಲ್ಲ ಅನ್ನೋದನ್ನ ಒಂದು ಒಳ್ಳೆ ಮಾತು ಹೇಳಿದ್ರ. ಸ್ವಲ್ಪ ಸಬ್ಜೆಕ್ಟ್ ಗುರುರಾಜ್, ಅದಕ್ಕೊಂದು 2 ಪಾಯಿಂಟ್ ಆಡ್ ಮಾಡ್ಬೇಕು. ರಾಜೇಶ್ ಅವ್ರು ಹೇಳಿದ್ದಕ್ಕೆ ಬಹಳ ಒಳ್ಳೆ ಮಾತು ಹೇಳಿದ್ರು. ಇನ್ನೊಂದು 2 ಆಯಾಮಗಳಿದ್ದಾವೆ ತಂತ್ರಜ್ಞಾನಕ್ಕೆ. ಯಾವ್ದಾದ್ರು ಒಂದು ಕ್ಲಾಸ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಟಿದ್ರೆ ಟೀಚರ್ ಹೇಳೋದನ್ನ ಮಿಸ್ ಮಾಡ್ಕೊಂಡಿದ್ರು ಕೂಡ ಆ ಹುಡುಗ ಅಥವಾ ಹುಡುಗಿ ಹೋಗಿ ಅದನ್ನ 4 ಸಲ ನೋಡ್ಬೋದು. ಕೆಲವರು 1 ಸಲ ಓದಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ, 2-3 ಸಲ ನೋಡಿದಾಗ ಆಗತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಶಿಕ್ಷಣದಲ್ಲಿ ಅಂದ್ರೆ ಮಕ್ಕಳು ಕಲಿಯೋದು 4 ರೀತಿ ಕಲಿತಾರೆ. ವಿಜುವಲ್ ಚಿಲ್ಡ್ರನ್, ನೋಡಿ ಕಲಿಯುವಂಥವ್ರು, ಕೇಳಿ ಕಲಿಯುವಂಥವ್ರು, ಓದಿ ಕಲಿಯುವಂಥವ್ರು, ಕೈಯಿಂದ ಮಾಡಿ ಕಲಿಯುವಂಥವ್ರು. ಇವತ್ತು ನಾನು ರಿಸರ್ಚ್ ಹೇಳುತ್ತೆ 60ರ ದಶಕದಲ್ಲಿ
ನೋಡಿ ಕಲಿಯುವಂಥವ್ರು 40% ಇದ್ರಂತೆ. ನೋಡಿ ಕಲಿಯೋರು, ಅವರು ಕೇಳಿ ಕಲಿಯೋರಲ್ಲ. ಬರೆದದ್ದು ನೋಡಿದಾಗ ಏನೋ ತೋರಿಸಿದ್ರೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ನಾವೇ ಸಣ್ಣವರಿದ್ದಾಗ ಮೇಷ್ಟು ಚಿತ್ರ ಬರೆದ್ರೆ ಬೋರ್ಡ್ ಮೇಲೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ, ಹೆಚ್ಚಾಗಿ ಕೂತ್ಕೋತಿತ್ತು, ವಿಜುವಲ್. ಆದ್ರೆ ಈಗ ಥ್ಯಾಂಕ್ಸ್ ಟು ಮೊಬೈಲ್ ಅಂಡ್ ಟೆಲಿವಿಷನ್ ಅಂಡ್ ಆಲ್ ದಟ್, visual learning has become 72% and technology aids that. ಕ್ಲಾಸ್ ಅಲ್ಲಿ ಬಾಯಿಂದ ಎಷ್ಟು ಚಂದ ನ್ಯೂಟನ್ಸ್ ಲಾ ಅಂತ ಹೇಳಿದ್ರು ಕೂಡ ಅದೊಂದು ಚಟುವಟಿಕೆ ಮಾಡಿ ಒಂದು ಅನಿಮೇಷನ್ ತೋರಿಸ್ಬಿಟ್ರೆ ಹುಡುಗರು ಮರೆಯೋದೇ ಇಲ್ಲ. ವಿಜುವಲ್ ಮೀಡಿಯಾ ಇಸ್ ಮೋರ್ ಸ್ಟ್ರಾಂಗರ್ ಟುಡೇ. ಅದರಿಂದ ಟೆಕ್ನಾಲಜಿ ಕಮ್ಸ್ ಇನ್ ವೆರಿ ಹ್ಯಾಂಡಿ, ತುಂಬಾ ಪ್ರಯೋಜನ ಆಗುತ್ತೆ. ಒಳ್ಳೆ ಮಾತು. ಸ್ವಲ್ಪ ಟೆಕ್ನಾಲಜಿಯಿಂದ ಇದ್ರ ಬಗ್ಗೆ ಹೋಗೋಣ, ಆರೋಗ್ಯದ ಬಗ್ಗೆ. ಹೇಗೆ ಶಾಲೆನಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಜನಗಳು ಬಂದಾಗ ಗುರುನಾಥ್ ಇನಾಮ್ದಾರ್ ಅವ್ರು ಕೇಳ್ತಾ ಇದ್ದಾರೆ, ಹೇಗೆ ಮೇಂಟೈನ್ ಮಾಡೋದು, ಯಾರಿಗೋ ಚೆಕಪ್ ಮಾಡೋದು ಹೇಗೆ, ಅದು ಆ ಸಾಧನಗಳೆಲ್ಲ ಇಲ್ವಲ್ಲ, ಇಂಥ ಇಷ್ಟೊಂದು ಮಕ್ಕಳು ಬರ್ತಾ ಇರ್ಬೇಕಾದ್ರೆ ಅದನ್ನ ಅವರ ಹೆಲ್ತ್ಗೆ ಚೆಕಪ್ ಮಾಡೋದು ಹೇಗೆ, ಕಾಳಜಿ ಮಾಡೋದು ಹೇಗೆ, ಪಾಠ ಮಾಡೋದು ಹೇಗೆ, ಇದನ್ನೆಲ್ಲರೂ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೇಳೋದು ಕಷ್ಟ ಇದೆ. ಅದಕ್ಕೆ ಸರ್ಕಾರ ಒಂದು ಪ್ಲಾನ್ ಮಾಡಿದೆ. ನಾನು ಅನ್ಕೊಂಡ ಹಾಗೆ ಅವ್ರು ಹೇಳಿದ್ದು ಸರಿ ಇದ್ರೆ, ಅವ್ರೇನ್ ಮಾಡಿದಾರೆ ಅಂದ್ರೆ ಆ ಜಿಲ್ಲಾ ಪಂಚಾಯತ್ಗೆ ಹೇಳಿ ಪ್ರತಿಯೊಂದು ಶಾಲೆಗೂ ಅಟ್ಲೀಸ್ಟ್ ಇಬ್ಬಿಬ್ಬರು ನರ್ಸ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಶಾಲೆಗೂ ಇಬ್ಬಿಬ್ಬರು ನರ್ಸ್, ಟ್ರೈನ್ ನರ್ಸ್ ಕೊಟ್ಟು ಅವರಿಗೆ ಟೆಂಪರೇಚರ್ ಚೆಕ್ ಮಾಡೋ ಹಾಗೆ, ಜ್ವರ ಚೆಕ್ ಮಾಡೋ ಹಾಗೆ, ಅಥವಾ ಏನೋ ಸ್ವಲ್ಪ ಸಂಶಯ ಬಂದ್ರೆ ಬೇರೆ ಕಡೆ ಕೂಡಿಸಿ ಅವ್ನ ಟ್ರೀಟ್ಮೆಂಟ್ ಕೊಡೋ ಹಾಗೆ ಇಬ್ಬಿಬ್ಬರು ನರ್ಸ್ ಅನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದಾಗ ನಮ್ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ. ಅಕಸ್ಮಾತ್ ಕ್ಲಾಸ್ ಅಲ್ಲಿ ಏನು ಹುಡುಗರಿಗೆ ಆಗ ಅನ್ಸಿದಾಗ ಕರ್ಕೊಂಡಾಗ ನರ್ಸಿಗೆ ಭೇಟಿ ಮಾಡಿಸಿದ್ರೆ ಶಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದನ್ನ ಸರ್ಕಾರ ವಿಚಾರ ಮಾಡಿದೆ, ಖಂಡಿತ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಪ್ರತಿಯೊಂದು ಶಾಲೆಗೆ ಇಬ್ಬರು ನರ್ಸ್ ಕೊಡ್ತೀವಿ ನಾವು ಅಂತ. ಆಮೇಲೆ ಈಗಿನ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ನಮ್ಮಂತ NGOಗಳು, ಈಗ ನಾವು ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತ ಇದೀವಿ, ಮಾಡ್ತಿದ್ವಿ, ಬಿದ್ದೋದ ಶಾಲೆಗಳನ್ನು ಕಟ್ತಾ ಇದ್ವಿ. ಅದು ಇನ್ನೂ ಇದೆ ನಮಗೆ, ಅದು ನಿರಂತರ. ಆದ್ರೆ ಈಗ ಒಂದು ಚಾಲೆಂಜಸ್ ಬರ್ತಾ ಇದೆ. ಒಂದು, ಮಕ್ಕಳಿಗೆ ಶಾಲೆ ಬರೋದಕ್ಕೆ ಒಂದು ಮೂಲ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಊಟ ಕೊಡ್ತಾರೆ ಅಂತ. ಮಕ್ಕಳಲ್ಲಿ ಮನೆಯಲ್ಲಿ ಊಟ ಹಾಕಕ್ಕಾಗಲ್ಲ, ಬೆಳಗ್ಗೆ ಇವನ್ ಇದು ಕೊಡ್ತಾರೆ, ಹಾಲು ಇದು ಕೊಡ್ತಾರೆ, ಮೊಟ್ಟೆ, ಕೆಲವು ಕಡೆ ನಾಟ್ ಶೋರ್ ಮೊಟ್ಟೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಪೌಷ್ಟಿಕ ಆಹಾರಗಳನ್ನ ಬೆಳಗ್ಗೆ ಕೊಡ್ತಾರೆ. ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದು ಈಗ ಒಂಥರ ಹೊಸ ಆಯಾಮನ ಪಡ್ಕೊಳ್ಳುತ್ತೆ. ಆ ಬಗ್ಗೆ ನಿಮ್ಗೆ ಯಾವ್ದಾರ ಒಂದು ಕಲ್ಪನೆ ಇದೆಯಾ ಅಥವಾ ನಿಮ್ಮ ಸಜೆಷನ್ ಇದೆಯಾ? ನಮ್ಮಂತ NGOಗಳಿಗೆ ನಾವ್ ಏನ್ ಮಾಡ್ಬೇಕು? ಒಂದು ನಿಮ್ಮ ವಿನಂತಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಡಿ. ಸ್ಪೆಂಡ್ ಮೋರ್ ಆನ್ ಹ್ಯೂಮನ್ ರಿಸೋರ್ಸ್ ರಾದರ್ ದನ್ ಇನ್ಫ್ರಾಸ್ಟ್ರಕ್ಚರ್. ನಾವೇನ್ ಮಾಡ್ತೀವಿ, ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತೀವಿ, ಅವ್ರು ಮೇಂಟೈನ್ ಮಾಡಕ್ ಆಗಲ್ಲ ನಮ್ಮ ಕಡೆಯಿಂದ. ನಾನು ಬಿಜಾಪುರದಲ್ಲಿ ಮಾಡಿದ್ದು ಹೇಳ್ತೀನಿ. ರೂಮ್ಸ್ ಇಲ್ಲ ಅಂದ್ರು, ನೀವು ನಂಬ್ಲಿಕ್ಕಿಲ್ಲ, ಅಲ್ಲಿ ಇಂಡಿ ಹತ್ರ ಲಂಬಾಣಿಗಳು ಇರ್ತಾರೆ, ಅವ್ರನ್ನ ಕರೆಸಿ ಬಿದಿರಿನ ರೂಮ್ಸ್ ಮಾಡಿದ್ದೆ. ಬಿದಿರಿಂದ ಹಾಕಿ ಶೆಡ್ ಹಾಕಿ ಮೇಲೆ ಗರಿ ಹಾಕಿದ್ವಿ. ಇನ್ನು ಬಿಲೀವ್, ಎಲ್ಲಾ ಪೇರೆಂಟ್ಸ್ ಅದನ್ನ ಇಷ್ಟಪಟ್ರು. ಕಾಂಕ್ರೀಟ್ ಬಿಲ್ಡಿಂಗ್ ಬೇಡ್ರಿ, ಕಾಯ್ದು ಬಿಡ್ತದೆ ಬಿಜಾಪುರ ಕ್ಲೈಮೇಟ್ಗೆ, ಅದೇ ವಾಸಿ ನಮಗೆ ಅಂತ. ಆದ್ರೆ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ, ಮಕ್ಕಳು ತುಂಬಾ ಖುಷಿಯಾಗಿದ್ರು. ಅದನ್ನ ನಾವೇನ್ ಮಾಡಿದೀವಿ, ಓವರ್ ಎಂಫಸಿಸ್ ಆನ್ ದಿಸ್. ಆದಷ್ಟು ಲೋ ಕಾಸ್ಟ್ ಅಂಡ್ ಲೋ ಮೇಂಟೆನೆನ್ಸ್ ಬಿಲ್ಡಿಂಗ್ ಕಟ್ಟಿಸಿ. ರವೀಂದ್ರನಾಥ್ ಟ್ಯಾಗೋರ್ ಬಹಳ ಚಂದ ಹೇಳ್ತಾರೆ, ಎ ಕ್ರಿಯೇಟಿವ್ ಟೀಚರ್ ಕ್ಯಾನ್ ಮೇಕ್ ದಿ ಕ್ಲಾಸ್ ಎಕ್ಸೈಟಿಂಗ್ ಅಂಡರ್ ದ ಶೇಡ್ ಆಫ್ ಎ ಟ್ರೀ. Uncreative teacher can make the children sleep in air conditioned classrooms ಅಂತ. ನಮಗೆ ಕ್ಲಾಸ್ ರೂಮ್ ಬಗ್ಗೆ ಜಾಸ್ತಿ ಎಂಫಸಿಸ್ ಮಾಡಬೇಡಿ ಸರ್. ಇನ್ಫ್ರಾಸ್ಟ್ರಕ್ಚರ್ ಎಲಿಜಿಬಿಲಿಟಿ ಮಿನಿಮಮ್ ಏನ್ ಬೇಕೋ ಅದಿರ್ಲಿ, ಯಾವ್ದು ಸೂಪರ್ ಫ್ಲೋಸ್ ಆಗೋದು ಬೇಡ. ಅಲ್ಲಿ ಖರ್ಚು, ಐ ಡೋಂಟ್ ಮೈಂಡ್ ಯು ಸ್ಪೆಂಡಿಂಗ್ 2 lakhs ಲೆಸ್ ಆನ್ ಬಿಲ್ಡಿಂಗ್, ಬಟ್ ಸ್ಪೆಂಡ್ ಮೋರ್ ಆನ್ ಟೀಚರ್ ಟ್ರೈನಿಂಗ್ ಅಂಡ್ ಟೀಚರ್ ರಿಸೋರ್ಸ್ ಡೆವಲಪ್ಮೆಂಟ್. ಬಟ್ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈಗ ಇವ್ರಿಗೆ ಈ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈಗ ನರ್ಸ್ಗಳು ಬರಬೇಕು ಅಂದ್ರೆ ನರ್ಸ್ ಸ್ಟೇಷನ್ ಬೇಕಾಗುತ್ತೆ, ಅವ್ರ ಹೆಲ್ತ್ ಚೆಕ್ಅಪ್ ಬೇಕಾಗುತ್ತೆ, ಮೊಬೈಲ್ ಕ್ಲಿನಿಕ್. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆರ್ ದೇರ್ ಎನಿ ಸ್ಪೆಸಿಫಿಕ್ ಫೆಸಿಲಿಟೀಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ದಟ್ ವಿ ಶುಡ್ ಲುಕ್ ಅಟ್? ಯಾಕಂದ್ರೆ ಇದು ಹೆಲ್ತ್ ಚೆಕ್ ಇಟ್ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಎ ನೈಟ್ ಮೇರ್. ಇವ್ರಿಗೆಲ್ಲ ಟೀಚರ್ಸ್ಗೆ ನೀವ್ ಮಾಡಿ ಹೆಲ್ತ್ ಚೆಕ್ಅಪ್ ಅಂತ ಹೇಳಿದ್ರೆ ಅವರು ಪಾಠ ಮಾಡೋದನ್ನೇ ಇಲ್ಲ, ಅದ್ ಮಾಡೋದು ಬೇಕಾಗಿಲ್ಲ. ಈಗ ನಾವ್ ಎಷ್ಟೋ ಸಲ ಶಾಲೆಯಲ್ಲಿ ಹಾಳು ಮಾಡಿದೀವಿ. ಅಡಿಗೆ ಮಾಡೋಕೆ ಅವ್ರನ್ನ ಕಳಿಸ್ಬಿಟ್ಟು ಪಾಠ ಮಾಡೋಕೆ ಯಾರು ಇಲ್ದಂಗಾಗಿದೆ. ಅವ್ರು ಪಾಠ ಚಂದಾಗಿ ಮಾಡಿದ್ರೆ ಸಾಕು. ಇಲ್ಲಿ ನಾನು ಹೇಳಿದ್ನಲ್ಲ, ನಾವು ಕೂಡ ತುಂಬಾ ಜಗಳಾಡ್ಬೇಕಾಗತ್ತೆ. ಈಗ ಎಲ್ಲಾ ಮ್ಯಾನೇಜ್ಮೆಂಟ್ ಶುಡ್ ಆರ್ಗನೈಸ್ ಟುಗೆದರ್ ಹೆಲ್ತ್ ಚೆಕ್ಅಪ್. ಅದು ದಯವಿಟ್ಟು ಸರ್ಕಾರ ಖರ್ಚು ಮಾಡ್ಬೇಕು. ಅದನ್ನ ಒಪ್ಕೊಂಡಿದ್ದಾರೆ, ಈಗ ಹೇಳಿದ್ದಾರೆ ಪ್ರತಿಯೊಂದು ಶಾಲೆ ಕಳಿಸ್ತೀವಿ ಅಂತ. ಅದನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮೂಲಕ ಮೊದಲು ಇಂಡೆಂಟ್ ಮಾಡ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ. ಈಗ
ಇಂಡೆಂಟ್ ಮಾಡ್ಕೊಂಡಾಗ ಮೊದಲು ನಿಮ್ಗೆ ಎಷ್ಟು ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅದನ್ನ ನೋಡ್ಕೊಂಡು ಅವ್ರಿಗೆ ಅಷ್ಟು ನರ್ಸಸ್ ಕೊಡ್ಬೇಕು ಅಂತ. ಆಮೇಲೆ ಇನ್ನೊಂದು ಡ್ಯೂಟಿ ಹಾಕ್ತಿದ್ದಾರೆ, ಅಲ್ಲಿ ತಾಲೂಕಾದ ಒಂದು ಹಾಸ್ಪಿಟಲ್ ಇರುತ್ತಲ್ಲ, ದ ಡಾಕ್ಟರ್ ಹ್ಯಾಸ್ ಟು ವಿಸಿಟ್ ದ ಸ್ಕೂಲ್ ಆನ್ ಆಲ್ಟರ್ನೇಟ್ ಡೇಸ್ ಅಂತ ಮಾಡ್ಕೊಂಡಿದ್ದಾರೆ. ಅಟ್ ಲೀಸ್ಟ್ ಮೊದಲಿನ 3-4 ತಿಂಗಳಂತೂ ಸೀರಿಯಸ್ ಆಗಿ ಮಾಡ್ಲೇಬೇಕಾಗತ್ತೆ. ಬಿಕಾಸ್ ದ ವೆರಿ ವಲ್ನರಬಲ್ ಗ್ರೂಪ್ ಯು ಆರ್ ಹ್ಯಾಂಡ್ಲಿಂಗ್, ಅದರಿಂದ ಅದು ಮಾಡ್ಲೇಬೇಕಾಗತ್ತೆ. ಅದ್ ಮಾಡ್ತಾರೆ. ಖಂಡಿತ ಇದೊಂದು ಒಳ್ಳೆ ಅವಕಾಶ. ಯಾಕಂದ್ರೆ ನೀವು ಹೇಳ್ದಂಗೆನೆ ಇದೊಂದು ಚಾಲೆಂಜ್ ಅಂತ ತಗೊಂಡು ನಾವು ನಮ್ಮ ಓಸಾಟ್ ನಿಂದ ಶಿಕ್ಷಕರ ಜೊತೆಗೆ ಇದೀವಿ, ಅವ್ರಿಗೆ ಯಾವ ರೀತಿ ಸವಲತ್ತುಗಳು ಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮಿಂದ ಆಗುವಂತ ಸಹಾಯವನ್ನ ಖಂಡಿತ ಮಾಡ್ತೀವಿ. ಆದ್ರೆ ಇದನ್ನೆಲ್ಲ ನಾವು ಒಂದು ಚಾಲೆಂಜ್ ಆಗಿ ತಗೊಳ್ಬೇಕು ಅಂತ ನೀವು ಹೇಳಿದ್ದು ಅದು ನಿಜವಾಗ್ಲೂ ಒಂದು ಮನದಟ್ಟಾಗುತ್ತೆ. ಇವತ್ತು ನಮ್ಮ ಹತ್ರ ತಂತ್ರಜ್ಞಾನ ಇದೆ, ಬೇಕಾದಂತಹ ಬುದ್ಧಿ ಶಕ್ತಿ ಇದೆ, ಅದನ್ನ ಚಾಲೆಂಜ್ ಮಾಡುವಂತಹದ್ದು. ಏನಪ್ಪಾ ಅಂದ್ರೆ ಇಚ್ಛಾಶಕ್ತಿ ಒಂದಿರ್ಬೇಕು. ಹೇಳ್ದಂಗೆನೆ ಇಚ್ಛಾಶಕ್ತಿ ನಮ್ಗೆಲ್ರಿಗೂ ಬೇಕು, ಖಂಡಿತ ಇದೆ. ಈವನ್ ನಮ್ಮ ಟೀಚರ್ ಒಬ್ರು ಹೇಳ್ತಾ ಇದ್ರು, ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಅವರು ಸೋಷಿಯಲ್ ಕಾಂಟ್ಯಾಕ್ಟ್ ಇದ್ರೇನೆ ಅದು ಬೆಳೆಯೋದು. ಅವರೆಲ್ಲ ಮಕ್ಕಳು ಒಟ್ಟಾಗಿರ್ಬೇಕು, ಒಟ್ಟಾಗಿ ಆಟ ಆಡಬೇಕು, ಕೈಯಲ್ಲಿ ಮುಟ್ಟಬೇಕು, ಕೈಯಲ್ಲಿ ಒಬ್ರನ್ನೊಬ್ರು ಮುಟ್ಕೊಳ್ಬೇಕು ಅಂತ. ಈ ಸೋಷಿಯಲ್ ಡಿಸ್ಟೆನ್ಸ್ ಬಂದ್ಬಿಟ್ರೆ ಮಕ್ಕಳನ್ನ ಹೇಗೆ ನಾವು ಆ ಚಿಕ್ಕ ವಯಸ್ಸಿನಲ್ಲಿ, ಎಸ್ಪೆಷಲಿ ಇನ್ 1 to 4 when they are in that formative years, ಅವ್ರನ್ನ ಹೇಗೆ ಇಡೋದು ನಾವು ಹೊರಗಡೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿ ನಿಂತಿದೆ ನಮ್ಮಲ್ಲಿ ಈಗ. ಸರ್, ಇದೊಂದು 6 ತಿಂಗಳೇನಿದೆಯೋ ಇದು ಪರೀಕ್ಷಾ ಕಾಲ. ಇದು ನೆಕ್ಸ್ಟ್ 6 months ಇಸ್ ವೆರಿ ಕ್ರೂಷಿಯಲ್. ಅದಕ್ಕೆ ನಾನು ಹೇಳ್ತಿದ್ದೆ, ಮಹಾಭಾರತದಲ್ಲಿ ಅಜ್ಞಾತವಾಸ ಬರುತ್ತೆ ಪಾಂಡವರಿಗೆ. ಅಲ್ಲಿ ಹೋಗಿ ವಿರಾಟ್ ರಾಜನ್ ಮನೆಯಲ್ಲಿ ಇರ್ತಾನೆ. ಅರ್ಜುನನಂತ ವೀರ ಡಾನ್ಸ್ ಕಲ್ಸ್ಕೊಂಡಿರ್ಬೇಕು, ಧರ್ಮರಾಜನ್ ಅಂತ ಅವ್ನು ಕಂಕಭಟ್ಟ ಆಗ್ಬೇಕು, ಭೀಮನಂತ ಮಹಾಪರಾಕ್ರಮಿ ಅಡಿಗೆ ಮಾಡ್ಬೇಕು. ಇದೇನ್ ಕರ್ಮ ಅಂತ ಕೇಳ್ತಾನೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ನೋಡಪ್ಪ, ಕಾಲ ಹಂಗ್ ಬಂದಾಗ ಅದು ಇದು ಪ್ರಶ್ನೆ ಕೇಳಬಾರ್ದು, ಯಾಕೆ ಮಾಡ್ಬೇಕು ಅಂತ ಕೇಳಬಾರ್ದು, ಈ ಕಾಲ ಮುಗಿಯೋವರೆಗೂ ನಾವು ಹೊಂದ್ಕೋಬೇಕು ಇದಕ್ಕೆ ಅಂತ. ನಾನು ಅದಕ್ಕೆ ಹೇಳೋದು, ಈಗ ನಮ್ ಕಾಲ ಹಂಗ್ ಬಂದಿದೆ, 6 ತಿಂಗಳು ನಾನು ಯಾಕೆ ಮಾಡ್ಬೇಕು ಅಂತ ದಯವಿಟ್ಟು ಪ್ರಶ್ನೆ ಕೇಳಬಾರ್ದು, ಯಾಕೆ ಮಾಡಬಾರ್ದು ಅಂತ ಕೇಳ್ಕೋಬೇಕು. ಇದೊಂದು ಗಂಭೀರ ಸಮಸ್ಯೆ. ನಮ್ಮ ಮಕ್ಕಳಿದ್ದಾರೆ, ನನ್ನ ಮಗುನ ಇದ್ರೆ ಏನ್ ಮಾಡ್ತಿದ್ದೆ ನಾ ಶಾಲೆಯಲ್ಲಿ. ಅದರಿಂದ ಈ 6 ತಿಂಗಳನ್ನ ಯಾಕೆ ಮಾಡ್ಬೇಕು ಅಂತ ಕೇಳಲಾರ್ದೇನೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡಿದ್ರೆ ನಾವು ಯುದ್ಧದಲ್ಲಿ ಗೆಲ್ತೇವೆ. 6 ತಿಂಗಳು ನಾವು ಪಾರಾಗಿ ಮಕ್ಕಳನ್ನ ಸೇಫ್ ಆಗಿ ಇಟ್ಕೊಂಡ್ರೆ ನಾವು ಗೆಲ್ತೀವಿ. ಸೊ ಇನ್ನೊಂದಿದೆ ಪ್ರಶ್ನೆ ಆನ್ಲೈನ್ ಬಗ್ಗೆ. ಒಬ್ರು ಕೇಳಿದ್ದಾರೆ, ಎಷ್ಟು ಜನ ಸ್ಮಾರ್ಟ್ ಫೋನು ಅಥವಾ ಈ ಟೆಕ್ನಾಲಜಿ ಇದೆ, ಅಥವಾ ಅವ್ರಿಗೆ ಸ್ಮಾರ್ಟ್ ಫೋನ್ ಬಂದ್ರು ಹೇಗೆ ಅದನ್ನ ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಇದೆ, ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾವು ಈ ಟೆಕ್ನಾಲಜಿಯನ್ನ ಕೊಡಕ್ ಆಗತ್ತಾ, ಕೊಟ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದಾ ಅನ್ನೋ ಒಂದು ಪ್ರಶ್ನೆನೂ ಬರ್ತಾ ಇದೆ, ಎಸ್ಪೆಷಲಿ ಆನ್ಲೈನ್. ನಾನು ಐ ವಿಲ್ ಟಾಕ್ ಅಬೌಟ್ 2 things. ಒಂದು ಕಾಸ್ಟ್ ಬಗ್ಗೆ, ಇನ್ನೊಂದು ಮಿಸ್ಯೂಸ್ ಆಗೋದ್ರ ಬಗ್ಗೆ. ನೋಡಿ, ಟಿಪಿಕಲ್ ಪೇರೆಂಟ್ ತಗೊಂಡ್ರೆ ಅವರು 30-40 ಸಾವಿರ ವರ್ಷಕ್ಕೆ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋದಲ್ಲದೆ ಸುಮಾರು ಅಷ್ಟೇ ಮೊತ್ತವನ್ನ ಹೊರಗಡೆ ಟ್ಯೂಷನ್ಗೂ ಕಟ್ತಾರೆ, ರೈಟ್? ಸೊ ಅದರ ಬದಲಾಗಿ ಅಟ್ ಅ ಲೋವರ್ ಕಾಸ್ಟ್ ಆನ್ಲೈನ್ ಎಜುಕೇಶನ್ ಪಡೆಯೋ ಸಾಧ್ಯತೆ ಇದೆ. ಟೆಕ್ನಾಲಜಿ ಡಸ್ ಒನ್ ವಂಡರ್ಫುಲ್ ಥಿಂಗ್, ಇಟ್ ರೆಡ್ಯೂಸಸ್ ಕಾಸ್ಟ್. ನೀವು ಪೇರೆಂಟ್ಸ್ ಈಗ ಫೋನಿಗೆ ನಾವು 5,000 ಹೆಂಗ್ ಖರ್ಚು ಮಾಡೋದು, ಡೇಟಾ ಕನೆಕ್ಷನ್ ತಗೊಳ್ಳಿಕ್ಕೆ ಪ್ರತಿ ತಿಂಗಳು 800 ರೂಪಾಯಿ ಹೇಗೆ ಖರ್ಚು ಮಾಡೋದು ಅಂತ ಯೋಚಿಸೋದು ಬದಲು, ಟ್ಯೂಷನ್ ಬದಲು ಇದನ್ನ ನಾವು ಕೊಟ್ರೆ ಒಳ್ಳೆ ಗುಣಮಟ್ಟದ ವಿದ್ಯಾಭ್ಯಾಸ ಆಗ್ತದೆ. ಅಷ್ಟೇ ಅಲ್ಲ, ದುಡ್ಡು ಕೂಡ ಅಷ್ಟು ಖರ್ಚಾಗೋದಿಲ್ಲ ಅಂತ ಯೋಚಿಸ್ಬೋದು. ಯಾಕಂದ್ರೆ ಯು ಕ್ಯಾನ್ ಪ್ರೊವೈಡ್ ಕ್ವಾಲಿಟಿ at an affordable cost only with technology. So it is a wonderful opportunity. So parents should not think it is an extra cost. It is an opportunity to get great quality at a much lower cost. And ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನ ಸುಲಭವಾಗಿ ಮಾಡಿ ತೋರಿಸ್ಬೋದು. ಎರಡನೇದು, ಆಪರ್ಚುನಿಟಿ ಟು ಮಿಸ್ಯೂಸ್. ಖಂಡಿತ ಮಗುವಿನ ಕೈಯಲ್ಲಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಇರೋ ಫೋನ್ ಅನ್ನ ಕೊಟ್ಟು, if the child is unsupervised, it is possible that it is used for other things. But any tool in the hands of anyone can be used or misused. It requires responsibility, it requires monitoring, it requires education, right? And a phone is no different. So we seem to be very focused on the disadvantages, on the misuse, on the cost, but the advantages are many.
ಅಂದ್ರೆ ನಾವು ಟೆಕ್ನಾಲಜಿಯಿಂದಲೇ ಅದನ್ನ ಈಗಿನ ಒಂದು ಚಾಲೆಂಜಿಗೆ ತಗೊಂಡು ಈವನ್ ರೂರಲ್ ಏರಿಯಾಗೂ ಟೆಕ್ನಾಲಜಿ ತಗೊಂಡು ಹೋಗುವಂತ ಒಂದು ಚಾಲೆಂಜ್ ನಾವು ತಗೊಳ್ಬೇಕಾಗುತ್ತೆ ಈಗ, ಎಸ್ಪೆಷಲಿ ಇನ್ ಗಿವನ್ ಕಂಡೀಷನ್ ಅಲ್ಲಿ. ಇನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ನನಗೆ ಈ ಒಂದು ಎಕ್ಸಾಂಪಲ್ ಹೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. 2 ವರ್ಷದ ಹಿಂದೆ ಕೋಜಗೇರಿ ಅಂತ ಒಂದು ಹಳ್ಳಿ ಇದೆ ಕೊಪ್ಪಳದ ಹತ್ರ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಆನ್ಲೈನ್ ಕ್ಲಾಸಸ್ ನ ಪಡ್ಕೋತಾರ. ಅಲ್ಲಿಗೆ ಹೋದಾಗ ಅಲ್ಲಿ KSRTC ಬಸ್ಸಸ್ ಹೋಗೋದಿಲ್ಲ, ಕುಡಿಯೋ ನೀರಿಲ್ಲ. ಮೊದಲೇ ಹೇಳಿದ್ರು ನೀವು ಬರಕ್ ಮುಂಚೆ ನಿಮ್ಮದೇ ನೀರ್ ತಗೊಂಡ್ಬನ್ನಿ, ಇಲ್ಲಿ ಏನೂ ಸಿಗೋದಿಲ್ಲ. ಆ ತರ ಹಳ್ಳಿಯಲ್ಲೂ ಕೂಡ ನಮ್ಮ ಡಿಜಿಟಲ್ ಕ್ಲಾಸಸ್ ನ ಅವರು ಏನೂ ತೊಂದರೆ ಇಲ್ಲದೆ ಪಡ್ಕೋತಾ ಇದ್ರು. ದಿಸ್ ವಾಸ್ ಪಾಸಿಬಲ್ ಅ ಕಪಲ್ ಆಫ್ ಇಯರ್ಸ್ ಅಗೋ. 8 ವರ್ಷದಿಂದ ಸಾಧ್ಯ ಆಗ್ತಿತ್ತಾ? ಇಲ್ಲ. ಸೊ ಅ ಲಾಟ್ ಹ್ಯಾಸ್ ಚೇಂಜ್ಡ್. ಕಳೆದ 3-4 ವರ್ಷದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಯಲ್ಲೂ ಇದು ತಲುಪಬಹುದು. ಎವ್ರಿ ಇಯರ್, ಎವ್ರಿ ಮಂತ್ the internet is reaching more and more students. So we should look at it as a situation that is improving every day. ಇವತ್ತು ಯಾರೋ ಒಂದು ಮಗುಗೆ ಅದು ತಲುಪಲ್ಲ, ನಾವು ಏನ್ ಮಾಡೋದು ಅಂತ ಬದಲಾವಣೆಯನ್ನ ತರೋದನ್ನ ನಿಲ್ಲಿಸಬಾರ್ದು. Things are improving every day and it is a huge opportunity to adapt and to embrace it. Yes, certain things are not possible, but things are always improving. ಖರ್ಜಗಿ ಅವರೇ, ನಿಮ್ಗೇನ್ ಅನ್ಸುತ್ತೆ? ಸ್ವಲ್ಪ ಸರ್ಕಾರದ ಚಿಂತನೆ ಸ್ವಲ್ಪ ಆನ್ಲೈನ್ ಬಗ್ಗೆ ಏನಾರ ತಿಳಿ ಬಂದಿದ್ಯಾ? ಏನ್ ಮಾಡ್ತಾ ಇದೆ ಸರ್ಕಾರ, ಏನ್ ಮಾಡಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಆನ್ಲೈನ್ ಮಾಡ್ಬೇಕು, ಆದ್ರೆ ಏನಾಗಿದೆ, ಕೆಲವು ಶಾಲೆಯಲ್ಲಿ ಓವರ್ ಎಂಥ್ಯೂಸಿಯಾಸ್ಟಿಕ್ ಆಗಿ ದಿನಕ್ಕೆ 5-6 ತಾಸು ಆನ್ಲೈನ್ ಮಾಡ್ತಿದ್ದಾರೆ. ಅದೇನಾಗ್ತದೆ, ಮಕ್ಕಳಿಗೆ ಅಷ್ಟು ಫೆಸಿಲಿಟಿ ಇಲ್ಲ, ಅದು ಕಷ್ಟ ಆಗತ್ತೆ ಅಂತ. ನಾನು ಹಾಗಲ್ಲ, ಯಾವ್ದಾದ್ರು ಅತಿ ಮಾಡಿದ್ರೆ ಕಷ್ಟ, ಅತಿ ಸರ್ವತ್ರ ವರ್ಜೆ ಐತೆ, ಯಾವ್ದು ತೀರಾ ಮಾಡಿದ್ರೆ ಕಷ್ಟನೇ ಅದು. ಅದಕ್ಕೇನ್ ಮಾಡ್ಬೇಕು? ಫಿಕ್ಸ್ ಟೈಮ್. ಅವರು ರಾಜೇಶ್ ತುಂಬಾ ಚೆನ್ನಾಗಿ ಹೇಳಿದ್ರು. ಮಿಸ್ಯೂಸ್ ಯಾವಾಗ ಅಂದ್ರೆ ಪೂರ್ತಿ ಕೈಯಲ್ಲಿ ಕೊಟ್ಟು ಯಾವಾಗ ನೋಡ್ಕೊಳ್ಳಪ್ಪ ಅಂದ್ರೆ ಆಗಲ್ಲ. ಸ್ಪೆಸಿಫಿಕ್ ಟೈಮ್ ಕೊಟ್ಟು ಟೀಚರ್ ಮಾನಿಟರ್ ಮಾಡ್ತಾ ಇದ್ರೆ, ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಆ ಹುಡುಗ ಅವಾಗ ಏನ್ ಮಾಡಕ್ ಆಗಲ್ಲ. ಅದರಿಂದ ಸ್ಪೆಸಿಫಿಕ್ ಟೈಮ್ ಕೊಟ್ಟು ಅಷ್ಟು ಟೈಮಲ್ಲಿ ಮಾತ್ರ ಹುಡುಗನಿಗೆ ಎಕ್ವಿಪ್ಮೆಂಟ್ ಕೊಟ್ಟು ಆಮೇಲೆ ಬೇಕಾದ್ರೆ ಪೇರೆಂಟ್ ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಅದಕ್ಕೋಸ್ಕರ ಒಟ್ಟಾಗಿ ಮಿಸ್ಯೂಸ್ ಆಗೋ ಚಾನ್ಸ್ ಇಲ್ಲ. ಮತ್ತೆ ಇನ್ನೊಂದು ಸರ್, ಕಲಿಕೆ ಎಕ್ಸೈಟ್ಮೆಂಟ್ ಆದಾಗ ಮಿಸ್ಯೂಸ್ ಆಗಲ್ಲ. ಯಾವಾಗ ಅದು ಪ್ರಯೋಜನ ಇಲ್ಲ, ಬೋರ್ ಆಗ್ತದ, ಇನ್ನೇನೋ ಮಾಡಕ್ ಹೋಗ್ತಾನೆ. ಕ್ಲಾಸ್ ಅಲ್ಲಿ ಪಾಠ ಚೆನ್ನಾಗಿ ಮಾಡ್ಬೇಕಾದ್ರೆ ಕಿಟಕಿಯಿಂದ ಆಚೆ ಯಾರು ನೋಡಲ್ಲ, ಪಾಠ ಬೋರ್ ಆದಾಗ್ಲೇ ಹೊರಗಡೆ ನೋಡೋದು. ವಂಡರ್ಫುಲ್. ಐ ಥಿಂಕ್ ಈಗಿನ ಚಾಲೆಂಜ್ ಅನ್ನ ನೀವು ಅದ್ಭುತವಾಗಿ ಒಂದೊಂದೇ ವಿಭಾಗ, ಮಕ್ಕಳು, ಪೇರೆಂಟ್ಸು, ಶಿಕ್ಷಕರು, ಇವರೆಲ್ಲರ ಆಯಾಮವನ್ನ ಕವರ್ ಮಾಡಿದ್ದೀರಿ. ನಮ್ಗೇನಪ್ಪಾ ಅಂತ ಹೇಳಿದ್ರೆ, ನಮ್ಮಂತಹ ಒಂದು NGO ಗಳಿಗೆ ನೀವು ಹೇಳದಂಗೆ ರಾಜೇಶ್, ಆಸ್ ಯು ಸೆಡ್ ಇಟ್ ರೈಟ್, ನಮಗೊಂದು ನೋವಿದೆ. ಈ ನಾವೆಲ್ಲ ಒಂದು ಒಳ್ಳೆ ಜಾಬ್ ಸಿಕ್ಕಿ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿ ಅನೇಕ ರೀತಿಯ ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ಕಟ್ಟಿ ಎಲ್ಲ ದೊಡ್ಡ ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಯಾವ ಒಂದು ವಿದ್ಯಾಸಂಸ್ಥೆ ನಮ್ಗೆ ವಿದ್ಯಾಭ್ಯಾಸದ ಒಂದು ಸಿಸ್ಟಮ್ ನಮ್ಗೆ ಅದನ್ನ ಕೊಡ್ತೋ ಅದು ಇವತ್ತು ಬರಿದಾಗ್ತಾ ಇದೆ. ಅದು ನೋಡಿದಾಗ ನಮ್ಗೆ ನಿಜವಾಗ್ಲೂ ನೋವಾಗುತ್ತೆ. ಆ ನೋವಿನಿಂದಲೇ ನಾವು ಒಂದ್ ಸ್ಕೂಲ್ ಅಟ್ ಎ ಟೈಮ್ ಕಟ್ಟಿದ್ದು. ಅದೇ ರೀತಿಯಲ್ಲಿ ಈ ತರ ಒಂದು ಚಾಲೆಂಜ್ ಬಂದಾಗ ವಿ ರಿಯಲಿ ವಾಂಟೆಡ್ ಟು ಟೇಕ್ ಎ ಬ್ಯಾಕ್ ಸೀಟ್ ಅಂಡ್ ಸೇ ವಾಟ್ ಕ್ಯಾನ್ ವಿ ಡೂ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವೆಲ್ಲ ಒಂದು ಬಹಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ದೀರಿ. ಶಿಕ್ಷಕರು ಎಲ್ಲ ಅದನ್ನ ಚೆನ್ನಾಗಿ ಕೇಳಿದ್ದಾರೆ ಅಂತ ಅನ್ಸ್ಕೋತೀನಿ. ನಾವು ಮತ್ತೆ ಸಂವಾದ ಮಾಡೋಣ, ಇದನ್ನೆಲ್ಲ ನಿಲ್ಸಕ್ಕಾಗಲ್ಲ. ಗುರುರಾಜ್ ಕರ್ಜಗಿ ಅಂತ ಅವರು ಸಹ ಈಗ ಮಿನಿಸ್ಟರ್ಗಳ ಜೊತೆ ಮಾತಾಡ್ತಾ ಇದ್ದಾರೆ, ಸಲಹೆಗಳನ್ನ ಕೊಡ್ತಾರೆ. ಅವರ ಪಾಂಡಿತ್ಯದಲ್ಲಿ ಅವರಿಗೆ, ಮಕ್ಕಳಿಗೆ ತಕ್ಕ ಹಾಗೆ, ಶಿಕ್ಷಕರಿಗೆ ತಕ್ಕ ಹಾಗೆ ಅವರ ನೋವುಗಳನ್ನ ತಿಳ್ಕೊಂಡು ಅವರಿಗೆ ಅದಕ್ಕೆ ಬೇಕಾದಂತಹ ಶಮನವನ್ನ ಕೊಡ್ತಾರೆ ಅಂತ ನಮ್ಗೊಂದು ಆಸೆ ಇದೆ. ಅವ್ರು ಯಾವುದೇ ರೀತಿ ನಮ್ಗೆ ಸಲಹೆಗಳನ್ನು ಕೊಟ್ಟರು ನಾವು ಸ್ವೀಕರಿಸ್ತೀವಿ, ಅದನ್ನ ನಮ್ಮ ಮಕ್ಕಳಿಗೆ ತಲುಪಿಸ್ತೀವಿ ಅಂತ ಹೇಳ್ತೀನಿ. ಇವತ್ತಿನವರೆಗೆ ಇಷ್ಟು ಹೊತ್ತಿಗೆ 1.25 ಗಂಟೆಗಳ ಕಾಲ ನೀವು ನಮ್ಮೊಂದಿಗಿದ್ದು ಇಂತಹ ಒಂದು ಸಲಹೆಗಳನ್ನ ಕೊಟ್ಟು ಉತ್ತೇಜನ ಮಾಡಿ ನಮ್ಮ ಟೀಚರ್ಗಳಿಗೆ ಉತ್ತೇಜಿಸಲಿಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು. ಮುಂದೆಯೂ ಸಿಗೋಣ. ನೀವು ನಮ್ಮ ಒಂದು ಶಾಲೆಗೆ ಬರಬೇಕು. ನಮ್ಮ ಒಂದು ಆಕ್ಚುಲಿ ನಾವು 3 ಶಾಲೆಗಳನ್ನ ಉದ್ಘಾಟನೆ ಮಾಡ್ಬೇಕಿತ್ತು, ಇನ್ನೊಂದು 3 ಹಳ್ಳಿಗಳಲ್ಲಿ ಆಗ್ಬೇಕಿತ್ತು. ಈಗೆಲ್ಲ ನಿಂತು ಹೋಗಿದೆ. ಇಂಥ ಒಂದು ಶಾಲೆ ಖಂಡಿತ ಕರಿತೀವಿ. ನೀವೆಲ್ಲ ಬಂದು ನಮ್ಮ ಶಾಲೆ ಮಕ್ಕಳನ್ನ ನೋಡ್ಬೇಕು, ಅವ್ರಿಗೆ ಆಶೀರ್ವಾದ ಮಾಡ್ಬೇಕು. ಇಬ್ರಿಗೂ ಸಹ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲಾ ಟೀಚರ್ಗಳಿಗೂ ಮತ್ತೆ ಭಾಗವಹಿಸಿದಂತಹ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ OSAT ಪರವಾಗಿ ಧನ್ಯವಾದಗಳನ್ನ ಹೇಳ್ತಿದ್ದೀವಿ. ಈ ಒಂದು ರೆಕಾರ್ಡಿಂಗ್ ಅನ್ನ ನಾವು ನಮ್ಮ ವೆಬ್ಸೈಟ್ ನಲ್ಲಿ ಹಾಕ್ತೀವಿ, ಅದನ್ನ ಆಮೇಲೆಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆಯನ್ನ ನಮ್ಗೆ ಕಳ್ಸ್ಕೊಡಿ.
ಧನ್ಯವಾದಗಳು ಗುರುರಾಜ್ ಕರ್ಜಗಿ ಅವ್ರಿಗೂ ರಾಜೇಶ್ ಅವರಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.